ओं नमो भगवते छंदसां वृषभाय विश्वरूपाय इंद्राय बादरायणाय नमो भगवत्यै लोमशायै श्रियै नमो वायवे प्रत्यक्ष ब्रह्मणे नमः सर्वेभ्यो देवेभ्यः भगवदंगेभ्यः श्री गुरुभ्यो नमः। ಕ್ರೋಧಿ ಸಂವತ್ಸರದ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿಯ ದಿನ ಭಾಗವತದ ಶ್ರವಣಕ್ಕೆ ನಾವೆಲ್ಲ ಉದ್ಯುಕ್ತರಾಗಿದ್ದೇವೆ. ಅದರಲ್ಲಿ ಮೊದಲನೇ ಸ್ಕಂದದ 4ನೇ ಅಧ್ಯಾಯದ 12 ಶ್ಲೋಕಗಳು ಈ ಹಿಂದೆ ಸಮಾಪ್ತ ಆಗಿದ್ದವು. ಶೌನಕ ಮೊದಲಾದ ಋಷಿಗಳಿಗೆ ಸೂತ ಪುರಾಣಿಕರು ಕಥೆಯನ್ನು ಹೇಳ್ತಾ ಇದ್ರು. ಆ ಹಿಂದೆ ನಡೆದ ಕಥೆಯನ್ನು ಮತ್ತೊಂದು ಬಾರಿ ಸಂಕ್ಷಿಪ್ತವಾಗಿ ಹೇಳ್ತೇನೆ ಅಷ್ಟೆ. ಶೌನಕರು ಪುರಾಣ ಹೇಳಲಿಕ್ಕೆ ಕೂತಂಥ ಪುರಾಣಿಕರನ್ನು ಹೀಗೆ ಪ್ರಶ್ನೆ ಮಾಡಿದರು. ವೇದವ್ಯಾಸರು ಯಾವಾಗ ಏಕೆ ಮಹಾಭಾರತವನ್ನು ರಚನೆ ಮಾಡಿದರು? ಆ ವ್ಯಾಸರ ಮಗ ಶುಕಾಚಾರ್ಯ ವ್ಯಾಸರ ಮೂಲಕನೇ ಭಾಗವತವನ್ನು ಅಧ್ಯಯನ ಮಾಡಿದವರು. ಅವರು ಈ ಪರೀಕ್ಷಿತ ರಾಜನಿಗೆ ಭಾಗವತವನ್ನು ಹೇಳಬೇಕು ಅಂತ ಬಂದರು. ಅಲ್ಲಿ ಬಂದಾಗ ಹಸ್ತಿನಾವತಿಯ ರಾಜಧಾನಿಯ ಜನರಿಗೆ ಈ ಶುಕಾಚಾರ್ಯನ ಪರಿಚಯ ಆಯಿತೋ ಹೇಗೆ? ಯಾಕೆಂದ್ರೆ ಇವರು ಅವಧೂತರಂತೆ ಇರುವಂಥವ್ರು. ಒಂದು ಮನೆಯಲ್ಲೂ ಬಹಳ ದಿವಸ ಬಹಳ ಹೊತ್ತು ನಿಲ್ಲುವವರಲ್ಲ, ದಿವಸ ಅಲ್ಲ, ಬಹಳ ಹೊತ್ತೇ ನಿಲ್ಲುವುದಿಲ್ಲ ಅವರು. ಒಂದು ಹಸುವನ್ನು ಕರೀಲಿಕ್ಕೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಮಾತ್ರ ಅಲ್ಲಿ ನಿಲ್ತಾರೆ. ಅದು ಅವರು ಆ ಮನೆಗೆ ಬಂದ್ರೆ ಆ ಮನೆ ಪವಿತ್ರ ಆಗ್ತದೆ. ಅಂಥವರು ಒಂದು ವಾರ ಕಾಲ ಒಂದೇ ಸ್ಥಳದಲ್ಲಿ ನಿಂತರಲ್ಲ, ಹೇಗೆ ನಿಂತರು, ಯಾಕೆ ನಿಂತರು? ಆ ಗ್ರಂಥದ ಮಹಿಮೆ ಎಂಥದ್ದು. ಇವ್ರು ಹೇಳಲಿಕ್ಕೆ ಕೂತ್ಕೊಂಡ್ರು, ಆ ಕಡೆ ಕೇಳಲಿಕ್ಕೆ ಕೂತವನು ಪಾಂಡವರ ಮೊಮ್ಮಗ, ಪಾಂಡವರ ಮಗ ಅಭಿಮನ್ಯುವಿನ ಮಗ ಅವನು. ಅವನಿಗೆ ವಿಷ್ಣುರಾಥ ಅಂತ ಹೆಸರು, ಈ ಶುಕರಿಗೆ ಬ್ರಹ್ಮರಾಥ ಅಂತ ಹೆಸರು. ಅವರು ಇಂಥ ಮಹಾತ್ಮರು ಹೇಳಿದವರು, ಇನ್ನೊಬ್ಬ ಮಹಾತ್ಮ ಕೇಳಿದವನು. ಅವನ ಜನ್ಮವೇ ಒಂದು ದೊಡ್ಡ ಆಶ್ಚರ್ಯ. ಸಾಯ್ಲಿಕ್ಕೆ ಹೊರಟವನನ್ನು ಭಗವಂತ ಆತನನ್ನ ಬದುಕಿಸಿದ. ಅದ್ರ ಬಗ್ಗೆನೂ ವಿವರವಾಗಿ ಹೇಳಿ. ಅವನಿಗೆ ಸಾಮ್ರಾಜ್ಯ ವೈಭವ ಅದಕ್ಕೇನು ಕೊರತೆ ಇರಲಿಲ್ಲ. ಶತ್ರು ರಾಜರು ತಮ್ಮೆಲ್ಲ ಕಪ್ಪ ಕಾಣಿಕೆಗಳನ್ನ ಅವನ ಪಾದದ ಬುಡಕ್ಕೆ ತಂದು ಅರ್ಪಿಸ್ತಾ ಇದ್ರು. ಅಂಥವನು ಯಾಕೆ ಪ್ರಾಯೋಪವೇಶಕ್ಕೆ ಕೂತ, ಪ್ರಾಣ ಬಿಟ್ಟ ಯಾಕೆ? ಇದೆಲ್ಲವನ್ನು ನೀವು ನಮಗೆ ಹೇಳಬೇಕು. ಆಗ ಆ ಪುರಾಣಿಕರು ಆ ಕಥೆ ಹೇಳಲಿಕ್ಕೆ ತೊಡಗಿದರು. 28ನೇ ಮಹಾಯುಗದಲ್ಲಿ, ಆಗ ದ್ವಾಪರ ಯುಗದಲ್ಲಿ, ಈ ವ್ಯಾಸರು ಪರಾಶರರಿಂದ ಸತ್ಯವತಿಯಲ್ಲಿ ಜನಿಸಿದರು. ಈ ಕೃತ, ತ್ರೇತ, ದ್ವಾಪರ, ಕಲಿ ಅಂತ 4 ಯುಗಗಳು ಒಂದು ಬಾರಿ ಸುತ್ತಿದರೆ ಇದೊಂದು ವೃತ್ತ, ಒಂದು ಸರ್ಕಲ್ ಆದರೆ ಇದಕ್ಕೊಂದು ಮಹಾಯುಗ ಅಂತಾರೆ. 43,20,000 ವರ್ಷ ಅದರ ಅವಧಿ. ಕಲಿಯುಗ 4,20,000 ವರ್ಷ, ಕೃತಯುಗ 6 ಅಥವಾ 8 ಲಕ್ಷ ವರ್ಷ. ಹೀಗೆ ಕಲಿಗಿಂತ ಉಳಿದ ಕಾಲಗಳೇ ಹೆಚ್ಚು. ನಾವು ಅದನ್ನು ಹಿಂದೆ ಕೂಡ ನೋಡಿದ್ದೇವೆ. ಹೀಗೆ 27 ಮಹಾಯುಗಗಳು ಈಗಾಗಲೇ ಆಗಿ ಹೋಗಿವೆ. 28ನೇ ಮಹಾಯುಗ ಈಗ ನಡೆದಿದೆ. ಅದರಲ್ಲಿ 3 ಯುಗಗಳು ಮುಗಿದು ಹೋಗಿವೆ. ಇನ್ನು ಕಲಿಯುಗ ಒಂದು ನಡೀತಾ ಇದೆ. ಆ ಮಹಾಯುಗದ ಒಂದು ಭಾಗವಾದ ಕಲಿಯುಗ ಈಗ ನಡೆದಿದೆ. ಆ ವೇದವ್ಯಾಸರು ಒಂದು ಬಾರಿ ಅವರು ಜನಿಸಿದ್ದಾದ ಮೇಲೆ ಅವ್ರು ಏನು ಮಾಡಿದರು? ಅವರ ಅವತಾರ ಕಾರ್ಯದಲ್ಲಿ ಅವ್ರು ಏನೇನು ಮಾಡಿದರು? ಒಂದು ದಿವಸ ಸರಸ್ವತಿ ನದಿ, ಆ ಸರಸ್ವತಿ ನದಿಯ ತೀರದಲ್ಲಿ ಕೂತ್ಕೊಂಡು ಈ ಥರ ಆಲೋಚನೆ ಮಾಡಿದರು. ಸ್ನಾನ ಇತ್ಯಾದಿಗಳನ್ನು ಮುಗಿಸಿದರು. ಸೂರ್ಯೋದಯ ಆಗಿತ್ತು. ಸರಸ್ವತಿ ನದಿ ಈಗ ಎಲ್ಲಿ ವ್ಯಕ್ತವಾಗಿ ಕಾಣಿಸೋದಿಲ್ಲ. ಸರಸ್ವತಿ ನದಿ ಅಲಹಾಬಾದ್ನಲ್ಲಿ, ಪ್ರಯಾಗರಾಜದಲ್ಲಿ ಒಂದು ಕಡೆ ಗಂಗಾ ನದಿ ಹರಿತದೆ,
ಬಿಳಿ ಬಣ್ಣದ ನದಿ, ಇನ್ನೊಂದು ಕಡೆ ಯಮುನಾ ನದಿ ಕಪ್ಪು ಬಣ್ಣದ ನದಿ. ದೂರದಿಂದ ನೋಡಿದ್ರೆ ಆ ಕಪ್ಪು ಬಿಳಿ ಬಣ್ಣ ಎರಡು ಪ್ರತ್ಯೇಕವಾಗಿ ಕಾಣಿಸ್ತದೆ. ಆದರೆ ಸರಸ್ವತಿ ನದಿ ಮಾತ್ರ ಕಾಣಿಸೋದಿಲ್ಲ. ಒಂದು ಪರಿಸರದಲ್ಲಿ ದೋಣಿಯಲ್ಲಿ ಕೂತ್ಕೊಂಡು ಸ್ವಲ್ಪ ನಡುವೆ ಹೋಗಿ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ತೊಡಗಿದರೆ ಭೂಗರ್ಭವನ್ನು ಸೀಳಿಕೊಂಡು ಆ ನದಿಯ ಸರಸ್ವತಿ ನದಿ ಬರುವುದು ಮಾತ್ರ ಅನುಭವಕ್ಕೆ ಬರ್ತದೆ. ಆದರೆ ಆ ಸರಸ್ವತಿ ನದಿ ಏನು ಕಾಲಕ್ರಮೇಣ ಅದೃಶ್ಯ ಆಗಿ ಹೋಗಿದೆ, ಅದನ್ನು ಮತ್ತೆ ತರಬೇಕು, ಅದನ್ನು ಮತ್ತೆ ಬೆಳಕಿಗೆ ತರಬೇಕು ಅಂತನ್ನುವಂಥ ಒಂದು ಪ್ರಯತ್ನ ಈಗ ನಡೆದಿದೆ. ರಾಜಸ್ಥಾನ ರಾಜ್ಯದಲ್ಲಿ ಅಂಥದ್ದೊಂದು ಪ್ರಯತ್ನ ಈಗ ನಡೆದಿದೆ. ಆ ಪ್ರಯತ್ನ ಎಷ್ಟು ಫಲ ಕೊಡ್ತದೋ ಏನೋ ಅದನ್ನೆಲ್ಲ ಹೇಳೋದು ಕಷ್ಟ. ಅಂತ ಒಂದು ಪ್ರಯತ್ನ ಅಂತೂ ಒಂದು ನಡೆದಿದೆ. ಈ ಹಿಂದೆ 2002ನೇ ಇಸ್ವಿಯಲ್ಲಿ ಆ ಸರಸ್ವತಿ ನದಿಯನ್ನು ಮತ್ತೆ ಬೆಳಕಿಗೆ ತರಬೇಕು ಅಂತ ಒಂದು ಪ್ರಯತ್ನ ನಡೆಯಿತು. ಆ ಸರ್ಕಾರ ಆ ಯೋಜನೆಗಳು ಮತ್ತೆ ನೆನೆಗುದಿಗೆ ಬಿದ್ದಿದ್ದವು. ಮತ್ತೆ ಆ ಸರಸ್ವತಿ ನದಿಯನ್ನು ಪುನರುಜ್ಜೀವಿತ ಮಾಡಬೇಕು ಅಂತ ಒಂದು ಪ್ರಯತ್ನ ಈಗ ನಡೆದಿದೆ. ಸುಮಾರು 8500 ಜನಸಂಖ್ಯೆ ಇರುವಂತಹ ಒಂದು ಸರಸ್ವತಿ ನಗರ ಅಂತ ಒಂದು, ಆ ನದಿ ಮಧ್ಯದಲ್ಲಿ ಸರಸ್ವತಿ ಮಂದಿರನೂ ಕೂಡ ಒಂದಿದೆ. ಅದು ಎಲ್ಲ ಕಾಣಿಸ್ತದೆ. ನಾನು ರಾಜಸ್ಥಾನ ರಾಜ್ಯ ಅಂತ ಹೇಳಿದೆ, ರಾಜಸ್ಥಾನ ಅಲ್ಲ, ಹರಿಯಾಣ ರಾಜ್ಯ. ಹರಿಯಾಣ, ದಿಲ್ಲಿ ಇವೆಲ್ಲ ಅಲ್ಲೇ ಸುತ್ತಮುತ್ತಲಿರುವಂಥವು. ಆ ಹರಿಯಾಣ ರಾಜ್ಯದಲ್ಲಿ ಯಮುನಾ ನಗರ್ ಜಿಲ್ಲಾ, ಆ ಜಿಲ್ಲೆಯಲ್ಲಿ ಮುಸ್ತಫಾಬಾದ್ ಅಂತ ಊರು, ಅದನ್ನು ಸರಸ್ವತಿ ನಗರ ಅಂತ ಈಗ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಅಲ್ಲೊಂದು ಇಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಭೂಮಿಯ ಉತ್ಖನನ ಮಾಡ್ತಿದ್ದಾರೆ. ಹಾಗೆ ಕಾರ್ಬನ್ ಡೇಟಿಂಗ್, ಕಾರ್ಬನ್ ಅದರ ಅಲ್ಲಿ ಸಿಗುವ ಕಲ್ಲು, ಮಣ್ಣು ಇತ್ಯಾದಿಗಳನ್ನು ಪರೀಕ್ಷೆ ಮಾಡಿದರೆ, ಕಾರ್ಬನ್ ಡೇಟಿಂಗ್ ಮಾಡಿದರೆ ಅದು ಎಷ್ಟು ವರ್ಷ ಹಿಂದಿನದು ಅಂತೆಲ್ಲ ಗೊತ್ತಾಗ್ತದೆ. ಅಂಥದ್ದೊಂದು ಯೋಜನೆ ಈಗ ನಡೆದಿದೆ. ಹಾಗೇನಾದರೂ ಅದು ಮತ್ತೆ ಅದರ ಹುಡುಕ್ಲಿಕ್ಕೆ ನಮಗೆ ಸಾಧ್ಯ ಆಗೋದಾದರೆ, ಅಲ್ಲಿ ಉತ್ಖನನ ಮಾಡಿದರೆ ನದಿಯ ಹೊರತೆ ಮತ್ತೆ ಏನಾದರೂ ಕಂಡು ಬಂದರೆ ಸರಸ್ವತಿ ನದಿ ಮತ್ತೆ ನಮಗೆ ವ್ಯಕ್ತವಾಗಿ ಕಣ್ಣಿಗೆ ಕಾಣುವಂತೆ ಸಿಗಬಹುದು. ಈಗ ಬರೇ ನಮಗೆ ಅನುಭವಕ್ಕೆ ಅದು ನೀರಿನ ಅನುಭವ ಮಾತ್ರ ಬರ್ತದೆ, ನೋಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಆ ಒಂದು ಪ್ರಯತ್ನ ನಡೀಬಹುದು. ಅದಲ್ಲದೆ ರಾಜಸ್ಥಾನ ಸರ್ಕಾರನೂ ಕೂಡ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಕೇಳಿ ಬರ್ತದೆ. ಇದೆಲ್ಲ ಪತ್ರಿಕೆಗಳಲ್ಲಿ ಬಂದಂಥ ವರದಿ ಮಾತ್ರ ಅಷ್ಟೆ. ರಾಜಸ್ಥಾನದಲ್ಲೂ ಉತ್ಖನನ ಮಾಡ್ತಿದ್ದಾರೆ. ರಾಜಸ್ಥಾನದ ಗಂಗಾನಗರ್ ಅಂತ ಜಿಲ್ಲಾ, ಅಲ್ಲಿ ಬಿಂಜೋರ್ನಲ್ಲಿ ಒಂದು ಕಡೆ ಉತ್ಖನನ ಮಾಡ್ತಿದ್ದಾರೆ. ಹಗ್ಗರ್ ಮತ್ತು ಹಕ್ರ ಅಂತ ಒಂದು ನದಿ, ಆ ನದಿಯ ಪಾತ್ರದ ಉದ್ದಕ್ಕೂ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಹರಿತಿತ್ತು ಅಂತ ಒಂದು ನಂಬಿಕೆ ಇದೆ. ಅದಕ್ಕೆ 70ನೇ ಇಸ್ವಿಯಲ್ಲಿ ಕೂಡ ಅಂಥದ್ದೊಂದು ಪ್ರಯತ್ನ ನಡೆದಿತ್ತು. ಈಗ ಮತ್ತೆ ಅದರ ವಿಶೇಷ ಪ್ರಯತ್ನ ಮಾಡ್ತಿದ್ದಾರೆ. ಉಪಗ್ರಹದ ಮೂಲಕ ಅದರದ್ದೆಲ್ಲ ಪತ್ತೆ ಆಗಿದೆ. ರಾಜಸ್ಥಾನದಲ್ಲಿ, ಹರಿಯಾಣದಲ್ಲಿ ಅದರ ಮೂಲ ಸರಸ್ವತಿ ನದಿಯ ಅಂತರಾಳ ಭೂಗರ್ಭದಲ್ಲಿ ಅದರ ಮೂಲ ಇರುವುದು ಏನೇನೋ ಕಂಡು ಬಂದಿದೆ. ಹೀಗೆ ಇಷ್ಟು ಮಾಹಿತಿಗಳು ಆ ಸರಸ್ವತಿ ನದಿಯ ಕುರಿತಾಗಿ ಕಂಡು ಬಂದಿವೆ. ಮಹಾಭಾರತದಲ್ಲಿ ಆ ಸರಸ್ವತಿ ನದಿ ಅದೃಶ್ಯ ಆಗಿದ್ದರ ಕುರಿತಾಗಿ ಕೆಲವು ಉಲ್ಲೇಖಗಳಿವೆ. ಹಿಂದೆ ಮಹಾಭಾರತದ ಪ್ರವಚನದಲ್ಲಿ ಅದನ್ನು ಹೇಳಿದ್ದೆ. ವಿಶ್ವಾಮಿತ್ರ ಮತ್ತು ವಸಿಷ್ಠ ಅವರಿಬ್ಬರ ನಡುವೆ ದೀರ್ಘವಾದಂಥ ಕೋಲಾಹಲ ನಡೆದಿತ್ತು ಅಂತ ಕೇಳಿ ಬರ್ತದೆ. ಆ ವಿಶ್ವಾಮಿತ್ರರು ಸರಸ್ವತಿ ನದಿಗೆ ಆಜ್ಞಾಪನೆ ಮಾಡಿದ್ರಂತ. ಆ ವಸಿಷ್ಠರಲ್ಲಿ ಕೂತಿದ್ದಾರಲ್ಲ, ಅವ್ರನ್ನ ಎಳ್ಕೊಂಡು ಬಾ ನನ್ನ ಹತ್ರ, ಅವ್ರಿಗೆ ನಾನು ಬುದ್ಧಿ ಕಲಿಸ್ಬೇಕಾಗಿದೆ, ಅವ್ರಿಗೆ ತಕ್ಕ ಶಾಸ್ತಿ ಮಾಡಬೇಕು, ಅವ್ರನ್ನ ಕರ್ಕೊಂಡು ಬಾ ಅಂತ. ಹೀಗೊಂದು ಕಥೆ ಅಲ್ಲಿ ಕೇಳಿ ಬರ್ತದೆ. ಆ ಕಥೆ ಎಲ್ಲ ವಿವರ ನನಗೀಗ ನೆನಪಿಲ್ಲ. ಶಾಂತಿ ಪರ್ವದಲ್ಲಿ 328 ಈ ಅಧ್ಯಾಯಗಳಲ್ಲಿ ಅದು ಕಂಡು ಬರ್ತದೆ. ಆಗ ಕರ್ಕೊಂಡು ಬಂದಿತ್ತು, ಆ ನದಿ ಒಪ್ಪಲಿಲ್ಲ ಕರ್ಕೊಂಡು ಬರ್ಲಿಕ್ಕೆ. ವಸಿಷ್ಠರಂತ ಮಹಾಮಹಿಮರನ್ನ ವಿಶ್ವಾಮಿತ್ರನ ಬಳಿ ಕರ್ಕೊಂಡ್ಬಂದು ಆ ಮೂಲಕ ವಸಿಷ್ಠರಿಗೆ ಅನ್ಯಾಯ ಆಗೋದು ಅದಕ್ಕೆ ಸಹನ ಆಗಲಿಲ್ಲ, ಕರ್ಕೊಂಡು ಬರಲಿಲ್ಲ ಅವರು. ಆಗ
ನಿನಗೆ ಶಾಪ ಕೊಡ್ತೇನೆ ಅಂತ ಈ ವಸಿಷ್ಠರು ಈ ವಿಶ್ವಾಮಿತ್ರರು ನದಿಗೆ ಶಾಪ ಕೊಟ್ಟರು ಅಂತ ಕೇಳಿ ಬರ್ತದೆ. ಮುಂದೆ ಚತುರ್ಮುಖ ಬ್ರಹ್ಮ ಅಲ್ಲಿ ನಡುವೆ ಪ್ರವೇಶ ಮಾಡಿ ಆ ಶಾಪಕ್ಕೊಂದು ಪರಿಹಾರ ಕೊಟ್ಟ ಅಂತ. ಭೌಗೋಳಿಕ ವ್ಯತ್ಯಾಸಗಳಿಂದಾಗಿ ಕೆಲವು ನದಿಗಳು ಅದು ಅದೃಶ್ಯ ಆಗಿಬಿಟ್ಟಿರ್ತವೆ, ಮತ್ತು ಕೆಲವು ನದಿಗಳು ಹುಟ್ಟುತ್ತವೆ, ಕೆಲವು ಪರಿಸರಗಳು ಕೆಲವು ಊರುಗಳೇ ಕಣ್ಮರೆ ಆಗ್ತವೆ, ಮತ್ತು ಕೆಲವು ಪ್ರದೇಶಗಳು ಹುಟ್ಟುತ್ತವೆ. ಇಂಥವೆಲ್ಲ ನಡೀತಿರ್ತವೆ, ಭೂಗರ್ಭದ ಕಾರಣದಿಂದಾಗಿ ಇವು ನಡೀತಿರ್ತವೆ. ಅದಲ್ಲದೆ ಕೆಲವು ಪೌರಾಣಿಕ ಕಾರಣಗಳನ್ನು ಕೂಡ ನಾವು ನೋಡಬಹುದು. ಅವೆಲ್ಲ ಈ ಮಹಾಭಾರತದಲ್ಲಿ ಒಂದೆರಡು ಕಡೆ ಅಂಥ ಕಾರಣಗಳ ಉಲ್ಲೇಖ ಇದೆ. ಅಂತೂ ಆ ಸರಸ್ವತಿ ನದಿಯ ತೀರದಲ್ಲಿ ಕೂತ್ಕೊಂಡು ವಿಚಾರ ಮಾಡಿದರು. ಇದು ಕಲಿಕಾಲ, ಭೂಮಿ ಕಲಿಕಾಲಿನ ಕಾಲಿಡ್ತಾ ಇದೆ. ವ್ಯಾಸರು ಜನಿಸಿದಾಗ ಕಲಿಕಾಲ ಕಾಲಿಡ್ಲಿಕ್ಕೆ ಇನ್ನೂ ಒಂದು 600-700 ವರ್ಷ ಉಳಿದಿದ್ದವು. ಎಲ್ಲ ಕಡೆನೂ ಕೂಡ ಅಧರ್ಮ ಹೆಚ್ಚಾಗ್ತದೆ. ಎಲ್ಲ ವಸ್ತುಗಳಲ್ಲಿಯೂ ನಾವು ತಿನ್ನುವಂಥ ವಸ್ತುಗಳು, ನಾವು ಉಪಯೋಗ ಮಾಡುವಂಥ ವಸ್ತುಗಳು, ಹಾಗೆ ನಮ್ಮ ಶರೀರ ಎಲ್ಲ ಕಡೆನೂ ಕೂಡ ಶಕ್ತಿ ಕಡಿಮೆ ಆಗ್ತದೆ. ಭೌತಿಕಾನಾಂಚ ಭಾವಾನಾಂ ಶಕ್ತಿ ಹ್ರಾಸಂ ತತ್ಕೃತಂ. ನಮ್ಮ ಶರೀರ ಅನ್ನಾದ್ ಭವಂತಿ ಭೂತಾನಿ. ಶರೀರ ಹುಟ್ಟುವುದೇ ಅನ್ನದಿಂದ. ಅನ್ನ ಇಲ್ಲದೆ ಹೋದರೆ ಈ ಶರೀರಕ್ಕೂ ಕೂಡ ಏನು ಬೆಲೆ ಇಲ್ಲ. ಶರೀರ ಬೆಳೆಯೋದು, ಹುಟ್ಟೋದು ಇಲ್ಲ, ಬೆಳೆಯೋದು ಇಲ್ಲ. ಪದಾರ್ಥಗಳಲ್ಲೇ ಶಕ್ತಿ ಇಲ್ಲದೆ ಹೋದರೆ ದೇಹದಲ್ಲಿ ಆದರೂ ಏನು ಶಕ್ತಿ ಬರ್ತದೆ? ಕಲಿಕಾಲದ ಸ್ಥಿತಿ ಅಂಥದ್ದು ಅಂದರೆ ತುಂಬ ಆಳವಾಗಿ ಆಲೋಚನೆ ಮಾಡ್ಬೇಕು ನಾವು. ಆಹಾರ ಏನು ಸ್ವೀಕಾರ ಮಾಡ್ತೀವಲ್ಲ, ಅದ್ರ ಸ್ಥೂಲ ಭಾಗ ಮಲ ಆಗಿ ಹೋಗ್ತದೆ, ಅದ್ರ ಮಧ್ಯಮ ಭಾಗ ರಕ್ತ ಮಾಂಸ ಆಗಿ ಹೋಗ್ತದೆ, ಅದ್ರ ಸೂಕ್ಷ್ಮ ಭಾಗವೇ ಮನಸ್ಸು. ಅದು ನಮಗೆ ಗೊತ್ತಾಗೋದಿಲ್ಲ ಅಷ್ಟೆ. ಮದ್ಯಪಾನ ಮಾಡಿದ ಕೂಡಲೇ, ಅದರಲ್ಲೂ ಬಹಳ ತೀಕ್ಷ್ಣವಾದ ಮದ್ಯ ಇದ್ದರೆ ಕೂಡಲೇ ಮನಸ್ಸಿನ ಮೇಲೆ, ದೇಹದ ಮೇಲೆ ಪರಿಣಾಮ ಬೀರಿ ಮನುಷ್ಯ ಓಲಾಡ್ಲಿಕ್ಕೆ ಶುರು ಮಾಡ್ತಾನೆ. ಎಲ್ಲಿ ಬೀಳ್ತಾನೋ ಎಲ್ಲಿ ಹೇಳ್ತಾನೋ ಗೊತ್ತಾಗೋದಿಲ್ಲ. ಮದ್ಯಪಾನದ್ದು ಕೂಡಲೇ ಪರಿಣಾಮ ಗೊತ್ತಾಗ್ತದೆ, ಆದರೆ ಆಹಾರದ್ದು ಕೂಡಲೇ ಪರಿಣಾಮ ಗೊತ್ತಾಗೋದಿಲ್ಲ. ಅಂತೂ ಮನಸ್ಸಿನ ಭಾವನೆಗಳ ಮೇಲೆ ಆಹಾರ ಪರಿಣಾಮ ಬೀರ್ತಿರ್ತದೆ. ಇಲ್ಲಿ ಭಾಗವತದಲ್ಲೂ ಇದು ಸ್ಪಷ್ಟವಾಗಿ ಬಂದಿದೆ. ಭೌತಿಕಾನಾಂಚ ಭಾವಾನಾಂ ಶಕ್ತಿ ಹ್ರಾಸಂ ಅಂತ. ಭೌತಿಕ ಪದಾರ್ಥಗಳ ಶಕ್ತಿಯೇ ಕ್ಷೀಣ ಆಗಿ ಹೋಗಿದೆ. ಹೀಗಿರುವಾಗ ಅಂಥ ಭೌತಿಕ ಪದಾರ್ಥಗಳನ್ನು ತಿಂದು ಬೆಳೆದದ್ದು ಈ ಶರೀರ, ಅದು ಸೂಕ್ಷ್ಮ ಭಾಗ ಈ ಮನಸ್ಸು. ದೇಹಕ್ಕೆ ಶಕ್ತಿ ಇಲ್ಲ, ಮನಸ್ಸಿಗೆ ಶಕ್ತಿ ಇಲ್ಲ, ಹೇಳುವವರಿಗೆ ಹೇಳುವ ಶಕ್ತಿ ಇಲ್ಲ, ಕೇಳುವವರಿಗೆ ಕೇಳುವ ಶಕ್ತಿ ಇಲ್ಲ. ಇದೆಲ್ಲ ಕಲಿಕಾಲದ ಮಹಿಮೆ. ಮತ್ತು ಯಾರಿಗೂ ಕೂಡ ಧರ್ಮದಲ್ಲಿ ಶ್ರದ್ಧಾ ಅನ್ನೋದೇ ಇಲ್ಲ, ಸತ್ವ ಇಲ್ಲ, ದುರ್ಬುದ್ಧಿ, ಆಯುಷ್ಯ ಕಡಿಮೆ, ಜನರ ಅದೃಷ್ಟವೂ ಕಡಿಮೆ. ಹೀಗೆಲ್ಲ ಆಲೋಚನೆ ಮಾಡಿ ಎಲ್ಲ ಜನರಿಗೂ ಕೂಡ ಏನಾದರೂ ಒಂದು ಪರಿಹಾರ ಮಾಡಬೇಕು. ಸರ್ವ ವರ್ಣಾಶ್ರಮಾಣಾಂಚ, ಸಮಾಜದಲ್ಲಿ ಯಾವುದೇ ಜಾತಿ ಇರಲಿ, ಯಾವುದೇ ವರ್ಗ ಇರಲಿ, ಸನ್ಯಾಸಿ ಇರಲಿ, ಗೃಹಸ್ಥ ಇರಲಿ, ಅಂಥವ್ರೆಲ್ಲಿಗೂ ಕೂಡ ಅನುಕೂಲ ಆಗುವಂಥ ಒಂದು ಕಾರ್ಯವನ್ನು ಮಾಡಬೇಕು. ಅವರೆಲ್ಲಿಗೂ ಜ್ಞಾನ ಸಿಗಬೇಕು ಪ್ರಯತ್ನ ಮಾಡಿದ್ರಂಥವ್ರು. ಮೊದಲು ಈ ವೇದಗಳು ಕಣ್ಮರೆಯಾಗಿ ಹೋಗಿದ್ದು, ಅವನ್ನೆಲ್ಲ ಮತ್ತೆ ಬೆಳಕಿಗೆ ತಂದರು. ವೇದಗಳು, ಶಾಸ್ತ್ರಗಳು ಇದ್ದರೆ ಈ ಯಜ್ಞಗಳು ನಡೀಲಿಕ್ಕೆ ಸಾಧ್ಯ. ಯಜ್ಞ ಅಂದರೆ ನಾವು ಯಜ್ಞ ಕುಂಡದಲ್ಲಿ ಮಾಡುವ ಯಜ್ಞವೇ ಯಜ್ಞ ಅಲ್ಲ. ಈ ಅನೇಕ ಬಾರಿ ಅದನ್ನು ನಾವು ನೋಡಿದ್ದೇವೆ. ನಮ್ಮ ಜೀವನ ಅನ್ನೋದೇ ಒಂದು ಯಜ್ಞ. ಜೀವನ ಅನ್ನೋ ಯಜ್ಞಕ್ಕೇನೆ ಒಂದು ದಿಗ್ದರ್ಶನ ಬೇಕು ಅಂತಿದ್ರೆ, ದಿಗ್ದರ್ಶನ ಎಲ್ಲಿಂದ ಸಿಗೋ ಸಾಧ್ಯ? ಶಾಸ್ತ್ರಗಳಿಂದ ಸಿಗಬೇಕು. ಅದರಿಂದ ಶಾಸ್ತ್ರ ಇದ್ದರೆ ಜೀವನ ಯಜ್ಞ. ಅದಕ್ಕಾಗಿ ಶಾಸ್ತ್ರಗಳನ್ನು ಮೊದಲು ಬೆಳಕಿಗೆ ತರಬೇಕು ಅಂತ ಅವರು ಬೆಳಕಿಗೆ ತಂದರು. ಹಿಂದೆನೇ ಅದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ಬಗೆಯಾಗಿತ್ತು. ಅದರಿಂದ ಮತ್ತೆ ಉಪವೇದ ಇತ್ಯಾದಿ ರೂಪವಾಗಿ ಅದನ್ನು ವಿಭಾಗ ಮಾಡಿದರು. ಇದ್ರ ಬಗ್ಗೆ ಈಗ ಇಲ್ಲಿ ಹೆಚ್ಚು ಹೇಳೋದಿಲ್ಲ. ವಿಸ್ತೃತ ಭಾಗವತ ಪ್ರವಚನದಲ್ಲಿ ಋಗ್ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ ಇತ್ಯಾದಿಗಳಿಗೆ ಅನುಸಾರವಾಗಿ ಅದು ಹೇಗೆ ಮೂಲವೇದ, ಉಪವೇದ, ಅವಾಂತರ ವೇದ ಇದರದೆಲ್ಲ ಉಲ್ಲೇಖ ಅಲ್ಲಿ ಬಂದಿದೆ. ಆ ಥರ ವೇದ ವಿಭಾಗ ಮಾಡಿದ್ರಂತು. ಆ ವೇದಗಳ ಅಷ್ಟೆಲ್ಲ ವಿಭಾಗ ಮಾಡಿದ ಮೇಲೂ ಕೂಡ ಅರ್ಥಜ್ಞಾನ ಆಗೋದು ಸುಲಭ ಅಲ್ಲ. ಅದಕ್ಕಾಗಿ ಮಹಾಭಾರತವನ್ನು ರಚನೆ ಮಾಡಿದರು. ಮತ್ತು ಪುರಾಣಗಳನ್ನು ಕೂಡ ರಚನೆ ಮಾಡಿದರು. 4 ವೇದಗಳು,
ಮತ್ತು ಮಹಾಭಾರತ, ಉಳಿದೆಲ್ಲ ಪುರಾಣಗಳು, ಇವಿಷ್ಟೆಲ್ಲ ಸೇರಿಸಿದರೆ ಇವಕ್ಕೆ 5ನೇ ವೇದ ಅಂತಾರೆ. 5ನೇ ವೇದದಲ್ಲಿ ಇತಿಹಾಸ ಮತ್ತು ಪುರಾಣಗಳು ಸೇರಿದೆ. ಇತಿಹಾಸ ಅಂದರೆ ಮೂಲ ರಾಮಾಯಣ, ವಾಲ್ಮೀಕಿ ರಾಮಾಯಣ ಅಲ್ಲ, ಮೂಲ ರಾಮಾಯಣ, ಪಂಚರಾತ್ರ ಮತ್ತು ಮಹಾಭಾರತ, ಇದಿಷ್ಟಕ್ಕೆ ಇತಿಹಾಸ ಅಂತಾರೆ. ಪುರಾಣಗಳು ಅಂದರೆ 18 ಪುರಾಣಗಳು, ಭಾಗವತವು ಸೇರಿದಂತೆ 18 ಪುರಾಣ. ಹೀಗೆ 18 ಪುರಾಣಗಳು, ಪಂಚರಾತ್ರ, ಮೂಲ ರಾಮಾಯಣ ಮತ್ತು ಮಹಾಭಾರತ, ಹೀಗೆ 21 ಗ್ರಂಥಗಳಿಗೆ ಒಂದು ರಾಶಿ ಏನಿದೆ, ಇದಕ್ಕೆ 5ನೇ ವೇದ ಅಂತಾರೆ. ಈ ವೇದಗಳನ್ನೇನು ವಿಭಾಗ ಮಾಡಿದ್ರು, ಆದರೆ ಅದನ್ನ ಜಗತ್ತಿನಲ್ಲಿ ಮುಂದುವರಿಸೋರು ಬೇಕಲ್ಲ, ಶಿಷ್ಯರ ಪರಂಪರೆ ಬೇಕಲ್ಲ. ಇವತ್ತಿನ ಕಾಲದಲ್ಲಿ ಒಂದೊಂದು ವೈದ್ಯಕೀಯ ಮೊದಲಾದ ಕ್ಷೇತ್ರಗಳಲ್ಲಿ, ತಂತ್ರಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರಕ್ಕೆ ತಜ್ಞರಾದವರು ಅಂತಿರ್ತಾರೆ. ಅವರು ಅದರಲ್ಲೇ ವಿಶೇಷ ಪರಿಶ್ರಮ ಪಡ್ತಿರ್ತಾರೆ, ನಮಗದು ಗೊತ್ತಿದೆ. ಆ ಥರ ಋಗ್ವೇದವನ್ನ ವೇದವ್ಯಾಸರಿಂದ ಅಧ್ಯಯನ ಮಾಡಿ ಪೈಲ ಅನ್ನುವ ಋಷಿ ಈ ಜಗತ್ತಿನಲ್ಲಿ ಅದನ್ನ ಬಳಕೆಗೆ ತಂದ. ಆ ಪೈಲ ಮುನಿಯ ಶಿಷ್ಯರೇ ಮುಂದೆ ಋಗ್ವೇದಿಗಳು ಅಂತ ಕರೆಸ್ಕೊಂಡ್ರು. ಅವರೆಲ್ಲ ಋಗ್ವೇದಿಗಳಾಗಿ ಮುಂದುವರೆದರು. ಆ ಪೈಲ ಅನ್ನುವ ಮುನಿಯಲ್ಲಿ ಆದಿಶೇಷ ಅವನು ಒಳಗಿದ್ದ. ಒಳಗೆ ನಿಂತ್ಕೊಂಡು ವೇದವ್ಯಾಸರ ಮೂಲಕ ಅದನ್ನು ಅಧ್ಯಯನ ಮಾಡಿದ. ಮುಂದೆ ಈ ಸಾಮವೇದಕ್ಕೆ ಜೈಮಿನಿ ಋಷಿ ಪ್ರವರ್ತಕ ಆದ. ವ್ಯಾಸರ ಮೂಲಕ ಸಾಮವೇದವನ್ನು ಅಧ್ಯಯನ ಮಾಡಿ ಅವರು ಆ ಸಾಮವೇದವನ್ನು ಜಗತ್ತಿಗೆ ಕೊಟ್ಟರು. ಆ ಜೈಮಿನಿ ಮುನಿಯಲ್ಲಿ ಸ್ವಯಂ ದೇವರಾಜ ಇಂದ್ರ ಒಳಗಿದ್ದು ಅದನ್ನು ಅಧ್ಯಯನ ಮಾಡಿದ. ಮುಂದೆ ಯಜುರ್ವೇದಕ್ಕೆ ಒಬ್ಬರು ವೈಶಂಪಾಯನರು ಮತ್ತೊಬ್ಬ ಸೂರ್ಯ, ಹೀಗೆ ಇಬ್ಬರು ಪ್ರವರ್ತಕರಿದ್ದು. ಆ ವೈಶಂಪಾಯನರಲ್ಲೇ ಸ್ವಯಂ ಚತುರ್ಮುಖ ಬ್ರಹ್ಮನೇ ಇದ್ದು ಯಜುರ್ವೇದವನ್ನು ಮುಂದುವರಿಸಿದೆ. ಯಜುರ್ವೇದ 2 ಥರ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ. ಶುಕ್ಲ ಯಜುರ್ವೇದಗಳನ್ನೇ ಕಾಣ್ವರು, ಮಾಧ್ಯಂಜನರು ಅಂತ ಕರೀತಾರೆ. ಅದಕ್ಕೆಲ್ಲ ಯಾಜ್ಞವಲ್ಕ್ಯರು ಪ್ರವರ್ತಕರು. ಆ ಶುಕ್ಲ ಯಜುರ್ವೇದಕ್ಕೆ ಯಾಜ್ಞವಲ್ಕ್ಯರು ಪ್ರವರ್ತಕರು. ಆ ಯಾಜ್ಞವಲ್ಕ್ಯರಿಗೆ ಅದನ್ನು ಕೊಟ್ಟವನು ಸೂರ್ಯ. ಈ ಕಡೆ ಕೃಷ್ಣ ಯಜುರ್ವೇದ ಅಂತ ಏನಿದೆ, ಕೃಷ್ಣ ಅಂದ್ರೆ ಕಪ್ಪು, ಶುಕ್ಲ ಅಂದ್ರೆ ಬಿಳಿ ಅಂತ ಅರ್ಥ. ವೇದವ್ಯಾಸರಿಂದ ವೈಶಂಪಾಯನರು ಅಧ್ಯಯನ ಮಾಡಿದ್ರು ಯಜುರ್ವೇದವನ್ನು. ಆ ವೈಶಂಪಾಯನರ ಶಿಷ್ಯ ಪರಂಪರೆಯಲ್ಲಿ ಮುಂದೆ ಯಾರು ಮುಂದೆ ಬರೆದ್ರು ಅವರೆಲ್ಲ ಕೃಷ್ಣ ಯಜುರ್ವೇದಿಗಳಾದರು. ಶುಕ್ಲ ಯಜುರ್ವೇದಿಗಳು ಅಂತ ಕಾಣ್ವರು, ಮಾಧ್ಯಂಜನ ಶಾಖೆಯವರು ಮುಂದುವರೆದರು. ಅದಕ್ಕೊಂದು ಕಥಾ ಇದೆ. ವೈಶಂಪಾಯನರು ಒಂದು ಬಾರಿ ಹಿಮಾಲಯದ ಒಂದು ದುರ್ಗಮ ಪರಿಸರದಲ್ಲಿ ಸಂಚಾರ ಮಾಡ್ತಾ ಇದ್ರು. ಒಬ್ಬೊಬ್ಬರು ಓಡಾಡೋದೇ ಕಷ್ಟ ಇತ್ತು. ಈಗಲೂ ಭಯಾನಕವೇ, ಆವಾಗ ಮತ್ತೂ ಭಯಾನಕ ಆಗಿತ್ತು. ಎದುರುಗಡೆಯಿಂದ ಒಬ್ಬ ಹುಡುಗ ಬಂದ. ಇಬ್ಬರಿಗೂ ಸಾಲಿಲ್ಲ. ಅವನು ಕಾಲ್ ಜಾರಿ ಕೆಳಗೆ ಬಿದ್ದ, ಸತ್ತೋಗ್ಬಿಟ್ಟ. ಪಾಪ ಒಟ್ಟು ಅವನ ಮರಣ ನನ್ನಿಂದ ಆಯಿತು, ಅದಕ್ಕೇನಾದ್ರು ಒಂದು ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಈ ವೈಶಂಪಾಯನರಿಗೆ ಮನಸ್ಸು ಬಂತು. ಶಿಷ್ಯರನ್ನೆಲ್ಲ ಕರೆದು ನೀವೆಲ್ಲ ಪ್ರಾಯಶ್ಚಿತ್ತ ಮಾಡ್ರಿ ಅಂತಂದರು. ಆಗ ಆ ಶಿಷ್ಯರಲ್ಲಿ ಒಬ್ಬರು ಯಾಜ್ಞವಲ್ಕ್ಯ. ಅವ್ರೇನಂದ್ರು, ನಾನೊಬ್ಬನೇ ಮಾಡ್ತೀನಿ, ಎಲ್ಲರಿಗೂ ಯಾಕೆ ಹೇಳ್ತೀರಿ, ನನಗೊಬ್ಬನಿಗೆ ಅವಕಾಶ ಕೊಡಿ ಅಂತ ಅವ್ರೊಂದು ಆತ್ಮವಿಶ್ವಾಸ. ಅಹಂಕಾರ ಏನಲ್ಲ, ಆತ್ಮವಿಶ್ವಾಸ. ಎಲ್ಲರೂ ಇದೊಂದು ಕೆಲಸ ಎಲ್ಲರೂ ಯಾಕೆ ಮಾಡ್ಬೇಕು, ನಾನು ಒಬ್ಬನೇ ಮಾಡಿ ಮುಗಿಸ್ತೀನಿ ಅಂತ ಅವ್ರ ಧೋರಣೆ. ನೀನೊಬ್ಬನೇ ಮಾಡ್ತೀಯಾ, ಅಷ್ಟ ಅಹಂಕಾರ ನಿನಗೆ ಅಂತ ಗುರುಗಳು, ವಾಸ್ತವಿಕವಾಗಿ ಗುರುಗಳಿಗೂ ಈ ಶಿಷ್ಯ ಅಹಂಕಾರಿ ಅಂತೇನು ಅನಿಸಿರ್ಲಿಲ್ಲ. ಆದರೆ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ 2 ಜಗತ್ತನ್ನು ಬೆಳಕಿಗೆ ಬರಬೇಕಾಗಿತ್ತು. ಅದಕ್ಕೆ ಅವರಲ್ಲಿ ದೊಡ್ಡವರಲ್ಲಿ ಕಾಮ, ಕ್ರೋಧ, ದುರಹಂಕಾರ ಇಂಥವೆಲ್ಲ ಬರೋದಿಲ್ಲ. ಏನಾದರೂ ಬಂದರೂ ಅದರಿಂದ ಜಗತ್ತಿಗೆ ಆಗುವಂಥ ಉಪಕಾರ ಆಗಿಬಿಟ್ಟಿರ್ತದೆ. ನಮ್ಮಂಥವ್ರಿಗೆ ಕಾಮಕ್ರೋಧ, ಅಹಂಕಾರ ಮೊದಲಾದ ಬಂದರೆ ನಾವು ಹಾಳಾಗ್ತೀವಿ, ಉಳಿದವ್ರನ್ನೂ ಹಾಳು ಮಾಡಿಬಿಡ್ತೀವಿ. ಮಂಗ ತಾನು ಹಾಳಾಗುವುದಂತೆ ಊರೆಲ್ಲ ಹಾಳು ಮಾಡಿತು ಅನ್ನುವಂಥ. ದೊಡ್ಡವರಿಗೆ ಅಂಥದ್ದೇನಾದರೂ ಬಂದರೂ ಅದನ್ನು ಜಗತ್ತಿಗೆ ಉಪಕಾರ ಆಗ್ತದೆ. ಅಹಂಕಾರನ ನಿನಗೆ ನೀನೊಬ್ಬನೇ ಪ್ರಾಯಶ್ಚಿತ್ತ ಮಾಡ್ಕೋತೀಯ, ಹಾಗಾದರೆ ಅಷ್ಟು ಅಹಂಕಾರ ನಿನಗಿರೋದಾದರೆ ನಾನು ನಿನಗೇನು ಇಲ್ಲಿವರೆಗೆ ಯಜುರ್ವೇದ ಉಪದೇಶ ಮಾಡಿದ್ದೀನಿ ಅದನ್ನೆಲ್ಲ ಕೊಟ್ಟು ಹೋಗಿಬಿಡು ಅಂತ ಗುರುಗಳು ಇವನು ಬೈದರು. ಅವರು ಯಾಜ್ಞವಲ್ಕ್ಯರು ಏನು ಮಾಡಿದ್ರು, ಅದನ್ನು ವಾಂತಿ ಮಾಡಿದರು. ವಾಸ್ತವಿಕವಾಗಿ
ತಿಂದ ಅನ್ನವನ್ನೇ ಹೊರ ಹಾಕಿದ್ರ, ಆ ಅನ್ನದ ರೂಪದಲ್ಲಿ ಯಜುರ್ವೇದವೇ ಹೊರಗೆ ಬಿತ್ತ, ಅಥವಾ ವಾಂತಿ ಮಾಡಿದ್ರು ಅಂದ್ರೆ ಕಲಿತ ವಿದ್ಯೆಯನ್ನು ಹೊರ ಹಾಕಿದ್ರು. ವಾಂತಿ ಮಾಡಿದ್ರು ಅಂತ ಇದೆ ಪುರಾಣದಲ್ಲಿ. ಅದನ್ನ ಈ ತಿತ್ತಿರಿ ಅಂತ ಒಂದು ಪಕ್ಷಿ, ಕೊಕ್ಕರೆ ಜಾತಿ ಪಕ್ಷಿ ಅಂತ ಹೇಳ್ತಾರೆ. ಆ ಪಕ್ಷಿಯ ರೂಪದಲ್ಲಿ ದೇವತೆಗಳೇ ಬಂದು ಅದನ್ನೆಲ್ಲ ಸ್ವೀಕಾರ ಮಾಡಿದರು. ಆದ್ದರಿಂದ ಕೃಷ್ಣ ಯಜುರ್ವೇದದ ಭಾಗಕ್ಕೆ ತೈತ್ರಿಯ ಸಂಹಿತ ಅಂತ ಹೆಸರು ಬಂತು. ನಾವೆಲ್ಲ ಯಜುರ್ವೇದ ಅಪಸ್ತಂಭ ಸೂತ್ರ ತೈತ್ರಿಯ ಶಾಖಾಧ್ಯಾಯಿಗಳು, ನೀವು ಋಗ್ವೇದಿಗಳು. ಹೀಗೆ ಇನ್ನು ಕೆಲವರು ಕಾಣ್ಣವರು ಕೂಡ ಇರ್ತಾರೆ, ಸಾಮವೇದದ ನ್ಯಾಯಿಗಳು ಕೆಲವರು ಇರ್ತಾರೆ. ಹೀಗೆ ನಾವು ಕೃಷ್ಣ ಯಜುರ್ವೇದಿಗಳು, ಕೆಲವರು ಶುಕ್ಲ ಯಜುರ್ವೇದಿಗಳು. ಇದರಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಂತ ಏನಿಲ್ಲ, ಬಂತು ಈಗಷ್ಟೇ. ಅದು ಮುಂದೆ ಯಾಜ್ಞವಲ್ಕ್ಯರು ಅವರಿಗೆ ವೇದ ಇಲ್ಲದಂತ ಆಯ್ತಲ್ಲ, ವೇದ ಬಿಟ್ಟಿದ್ರಲ್ಲ. ಸೂರ್ಯನ ಹೋಗಿ ತಪಸ್ಸು ಮಾಡಿದ್ರು. ಸೂರ್ಯನ ಕುರಿತು ತಪಸ್ಸು ಮಾಡಿದ್ರೆ ಸೂರ್ಯನಲ್ಲಿ ಸ್ವಯಂ ಭಗವಂತ ನಿಂತು ಅವರಿಗೆ ಯಜುರ್ವೇದವನ್ನು ಉಪದೇಶ ಮಾಡಿದ. ಆ ಯಜುರ್ವೇದದ ಏನು ಬಂತು, ಸೂರ್ಯ ಬಿಳಿ ಬಣ್ಣದವನು, ಅವನೊಳಗೆ ಹೈಗ್ರೀವ ರೂಪ ಭಗವಂತಂದು, ಅದು ಹೈಗ್ರೀವ, ಅದು ಬಿಳಿ ಬಣ್ಣದ್ದೇ. ಅದರಿಂದ ಅದಕ್ಕೆ ಶುಕ್ಲ ಯಜುರ್ವೇದ ಅಂತ ಆಯ್ತು. ಮೊದಲನೇದು ಕೃಷ್ಣ ಯಜುರ್ವೇದ ಅಂತ ಆಯ್ತು. ಇಷ್ಟೇ. ಕೃಷ್ಣ ಯಜುರ್ವೇದ ಅಧ್ಯಯನ ಮಾಡೋರು ಕಪ್ಪಾಗಿರ್ತಾರೆ, ಅಥವಾ ಶುಕ್ಲ ಯಜುರ್ವೇದವನ್ನು ಅಧ್ಯಯನ ಮಾಡೋರು ಬಿಳಿಯಾಗಿರ್ತಾರೆ ಅಂತ ಏನಿಲ್ಲ. ಈಗಂತೂ ಈಗೊಂದು ಹೆಸರು ಬಂತು. 100% ಶುಕ್ಲ ಯಜುರ್ವೇದಕ್ಕೂ ಕೃಷ್ಣ ಯಜುರ್ವೇದಕ್ಕೂ ವ್ಯತ್ಯಾಸ ಏನಿರೋದಿಲ್ಲ. ಕೆಲವು ವ್ಯತ್ಯಾಸಗಳು ಇರ್ತಾವೆ ಅಷ್ಟೆ. ಬೃಹದಾರಣ್ಯಕ ಉಪನಿಷತ್ತು ಮತ್ತು ಈ ಈಶಾವಾಸ್ಯ ಉಪನಿಷತ್ತು ಇವೆಲ್ಲ ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಕಾಟಕ ಉಪನಿಷತ್ತು ಮತ್ತು ತೈತರಿಯ ಉಪನಿಷತ್ತು ಇದೆಲ್ಲ ಈ ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ರುದ್ರಾಧ್ಯಾಯನೂ ಕೂಡ, ರುದ್ರ ಪಠನ ಮಾಡ್ತಿರ್ತಾರಲ್ಲ, ಆ ರುದ್ರಾಧ್ಯಾಯನೂ ಕೂಡ ತೈತರಿಯ ಸಂಹಿತಾದಲ್ಲೇ ಬಂದದ್ದು. ಇಲ್ಲಿ ಕೆಲವು ಭಾಗವತದಲ್ಲಿ, ಇಲ್ಲಿ ನಾವು ನೋಡ್ತಿರೋ ಭಾಗದಲ್ಲಿ ಕೆಲವು ಅಂಶ ಇಲ್ಲ, ಕೆಲವೊಂದು ಬೇರೆ ಗ್ರಂಥಗಳಿಂದ ಸೇರಿಸ್ಕೊಂಡು ಹೇಳ್ತಿದ್ದೇನೆ. ಮುಂದೆ ಈ ಅಥರ್ವಾಂಗಿರಸಾಮ ಆಸೀತ್ ಸುಮಂತರು ವಾರುಣೋ ಮುನಿಹಿ. ಈ ಅಥರ್ವ ವೇದಕ್ಕೆ ಸುಮಂತು ಅನ್ನುವ ಋಷಿಗಳು ಪ್ರವರ್ತಕರಾದ. ಅವರಲ್ಲಿ ಗರುಡ ಇದ್ದ. ಕೆಲವು ಮಹಾಭಾರತ ತಾತ್ಪರ್ಯ ನಿರ್ಣಯದಿಂದ ಉಲ್ಲೇಖ ತಗೊಂಡು ಹೇಳ್ತಿದ್ದೀನಿ. ಅವರಲ್ಲಿ ಸ್ವಯಂ ಗರುಡ ಇದ್ದ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಋಗ್ವೇದಿಗಳು ತಮ್ಮ ಆಚಾರ್ಯರನ್ನ, ಪೈಲ ಮೊದಲಾದ ಆಚಾರ್ಯರನ್ನ ನೆನಪಿಟ್ಕೊಳ್ಬೇಕು. ಯಜುರ್ವೇದಿಗಳು ಕೂಡ ತಮ್ಮ ಮೂಲ ಆಚಾರ್ಯರನ್ನು ನೆನಪಿಟ್ಕೋಬೇಕು. ಅದೆಲ್ಲ ಗೊತ್ತಿರಬೇಕು ನಮ್ಗೆ, ಯಾರ್ಯಾರು ಈ ಜಗತ್ತಿಗೆ ಶಾಸ್ತ್ರವನ್ನು ಕೊಟ್ಟರು ಅನ್ನೋದು ಗೊತ್ತಿರಬೇಕು. ಅದಕ್ಕಾಗಿ ಹೇಳಿದ್ವಿ ಅಷ್ಟೆ. ಹೀಗೆ ಆ ವೇದದ ಶಾಖೆಗಳೆಲ್ಲ ಮುಂದುವರೆದವು. ಅದಷ್ಟೇ ಆಗಲಿಲ್ಲ, ಋಗ್ವೇದ 24 ಶಾಖೆಯಾಗಿ ಮುಂದುವರಿತು. ಯಜುರ್ವೇದ 100 ಶಾಖೆಯಾಗಿ 101 ಶಾಖೆಯಾಗಿ ಮುಂದುವರಿತು. ಸಾಮವೇದ 1001 ಶಾಖೆಯಾಗಿ ಮುಂದುವರಿತು, 1000 ಶಾಖೆಯಾಗಿ. ಅಥರ್ವವೇದ 12 ಶಾಖೆಯಾಗಿ ಮುಂದುವರಿತು. ಒಟ್ಟು 1034 ಶಾಖೆಗಳು. ಇದೆಲ್ಲ ನನಗೆ ದೊಡ್ಡ ಆಶ್ಚರ್ಯದ ಸಂಗತಿ. ಸಾಮವೇದ 1000 ಭಾಗವಾಗಿ ಮುಂದುವರಿತು ಅಂತ ಅದೊಂದ್ರ ಬಗ್ಗೆ ಹೇಳ್ತೇನೆ. ಋಗ್ವೇದ ಯಜುರ್ವೇದ ಬಗ್ಗೆ ಏನು ಹೇಳಬೇಕಾದಿಲ್ಲ. ಅದು ವ್ಯತ್ಯಾಸ ಏನು ಅಂತ ನಮಗೆ ಆ ಪುಸ್ತಕ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ ಅಷ್ಟೇ. ಸಾಮವೇದ 1000 ಭಾಗ ಹೇಗೆ ಆಗಿತ್ತು ಅನ್ನೋದು ನಮ್ಮ ಅನುಭವಕ್ಕೆ ಬರುವಂತ ಹೇಳ್ಬೋದು. ಸಾಮವೇದ ಅಂದರೆ ಹಾಡಿನ ವೇದ. ಋಗ್ವೇದದಲ್ಲಿರೋ ಯಜುರ್ವೇದದಲ್ಲಿರೋ ಮಂತ್ರಗಳನ್ನೇ ಅದಕ್ಕೊಂದು ಬೇರೆ ರೀತಿಯಾಗಿ ಸ್ವರ ಪ್ರಸ್ತಾವ ಮಾಡಿ ಸಾಮವೇದ ಅಂತ ಮಾಡಿಕೊಟ್ಟಿದ್ರು. ಅದರಿಂದ ಸಾಮವೇದ ಅನ್ನುವುದೇ ಸಂಗೀತಕ್ಕೆ ಮೂಲ. ಸಾಮವೇದ 1000 ಬಗೆ ಆಗಿತ್ತು ಅಂದರೆ 1000 ರೀತಿಯಾಗಿ ಹಾಡ್ತಿದ್ರು. ಗಮನಿಸಿ. ಈಗ ಈ ಸಂಗೀತದಲ್ಲಿ ನನಗೆ ದಕ್ಷಿಣಾದಿ ಸಂಗೀತದ ಬಗ್ಗೆ ಅಷ್ಟು ಪರಿಚಯ ಇಲ್ಲ, ಉತ್ತರಾದಿ ಸಂಗೀತದ ಬಗ್ಗೆ ಸ್ವಲ್ಪ ಪರಿಚಯ ಇದೆ. ಅದರಲ್ಲಿ ಲಖನೌ ಘರಾಣ, ಗ್ವಾಲಿಯರ್ ಘರಾಣ ಅಂತ ಹೀಗೆಲ್ಲ ಘರಾಣಗಳು ಅಂತ ಇರ್ತಿರ್ತಾವಲ್ಲ, ಅದು ಹಾಡುವ ರೀತಿ ಆ ಥರ. ಅದನ್ನು ಕೆಲವು ತಜ್ಞರಾದವರು ಮುಂದುವರ್ಸ್ಕೊಂಡು ಬಂದಿರ್ತಾರೆ. ಆ ಥರ 1000 ರೀತಿಯಾಗಿ ಸಾಮವೇದವನ್ನು ಹಾಡ್ತಿದ್ರು. ಅದರಲ್ಲಿ ತಜ್ಞರಾದವ್ರಿಗೆ ಮಾತ್ರ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಂತ ಗೊತ್ತಾಗ್ತದೆ. ನಮ್ಮಂತ ತೀರಾ ಸಾಮಾನ್ಯರಾದವರನ್ನ ಶಾಸ್ತ್ರೀಯ ಸಂಗೀತ ನಡೀತಿದ್ದು ಕಚೇರಿಗೆ ಕೂಡ್ಸ್ಕೊಂಡು ಹೋಗಿ ಗ್ವಾಲಿಯರ್ ಘರಾಣನ, ಇದು ಲಖನೌ ಘರಾಣನೋ, ಇದನ್ನ ಏನಂತ ಹೇಳ್ರಿ ಅಂತ ಕೇಳಿದ್ರೆ ಅದೇನಂತ ಗೊತ್ತಾಗ್ಲಿಕ್ಕಿಲ್ಲ ನಮಗೆ. ಅದಿದೆ ಅಂತ ಅಷ್ಟೇ ನನಗೂ ಗೊತ್ತೇ ಹೊರತು ಅದರ ವ್ಯತ್ಯಾಸ ಏನು ನನಗೂ ಗೊತ್ತಿಲ್ಲ. ವ್ಯತ್ಯಾಸ ತಿಳ್ಕೊಳ್ಳಿಕ್ಕೆ ನನಗೂ ಆ ಶಕ್ತಿಯೂ ಏನಿಲ್ಲ. ಸಂಗೀತ ಶಾಸ್ತ್ರ ಅಭ್ಯಾಸ ಮಾಡಿದವ್ರಿಗೆ ಮಾತ್ರ ಅದು ತಿಳಿತದೆ ಅಷ್ಟೆ. ಆ ಥರ ಅಷ್ಟೆಲ್ಲ ಇಷ್ಟು ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಸಂಪದ್ಭರಿತ ಆಗಿತ್ತು ನಮ್ಮ ದೇಶ. ಅದೆಲ್ಲ ಬೇಜವಾಬ್ದಾರಿತನದಿಂದ ನಾವು ಕಳ್ಕೊಂಡ್ವಿ. ಎಷ್ಟೋ ಗ್ರಂಥಗಳೆಲ್ಲ ಸುಟ್ಟು ಬೂದಿಯಾಗಿ ಹೋದವು ಯಾರ್ಯಾರ್ದೋ ದಾಳಿಗೊಳಗಾಗಿ.
ಎಷ್ಟೆಷ್ಟನ್ನು ನಾವು ಬೇಜವಾಬ್ದಾರಿತನದಿಂದ ಕಳ್ಕೊಂಡೆವು. ಹಣ, ಹೆಸರು, ಅದಕ್ಕೆ ಯಾವಾಗ ಮನುಷ್ಯ ಬಲಿ ಬೀಳ್ತಾನೆ. ಇದು ಬೇರೆ ಯಾರೋ ಜಾತಿ ವರ್ಗದವ್ರನ್ನ ಕುರಿತು ಹೇಳ್ತಿದ್ದೀನಿ ಅಂತಲ್ಲ, ಇದನ್ನ ಅಧ್ಯಯನ ಮಾಡುವ ಒಂದು ಪರಂಪರೆ ಅದನ್ನ ಇಟ್ಕೊಂಡಿದ್ದವ್ರು ಬ್ರಾಹ್ಮಣರು. ಸೊ ಹೋಗಿದ್ದಕ್ಕೂ ಅವರೇ ಕಾರಣ ಆಗ್ಬೇಕಲ್ಲ. ಪುಸ್ತಕಗಳು ಹೋಗಿರಬಹುದು, ಆದ್ರೂ ಇವತ್ತು ಅಧ್ಯಯನ ಮಾಡ್ತಿರೋರು ಎಷ್ಟು ಜನ ಮಾಡ್ತಿದ್ದಾರೆ? ಅದರಿಂದ ಪುಸ್ತಕಗಳು ಕಳೆದು ಹೋಗ್ಲಿಕ್ಕೆ ನೂರಾರು ಕಾರಣ ಇರಬಹುದು. ಇದ್ದದನ್ನಾದ್ರೂ ಎಷ್ಟು ಜನ ಅಧ್ಯಯನ ಮಾಡ್ತಿದ್ದೀವಿ? ಅದರಿಂದ ನಾವು ನಮ್ಮನ್ನೇ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದ ಒಂದು ಕಾಲ ಇದೆ. ಇಷ್ಟು ಹೋಗಿವೆ. 1034 ಶಾಖೆಗಳಿದ್ದವು, ಒಟ್ಟು 4 ವೇದಗಳಿಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಈಗ ಉಳಿದಿರೋದು 15-20 ಮಾತ್ರ. ಮುಂದೆ ಇದೇ ಬೇಜವಾಬ್ದಾರಿತನ ಮುಂದೆ ಹೊರದು ಹೋದ್ರೆ ವೇದ ಅಂದ್ರೆ ಏನು ಗೊತ್ತಿಲ್ಲ. ಜರ್ಮನಿಗೆ ಹೋಗಿ ನೋಡ್ಬೇಕು, ಜರ್ಮನಿಯ ಲೈಬ್ರರಿಲಿ ಏನಾದ್ರು ಇದೆಯೇನೋ, ಇಂಗ್ಲೆಂಡಿನ ಲೈಬ್ರರಿಲಿ ಇದೇನಾದ್ರು ನೋಡ್ಬೇಕು ಅನ್ನೋ ಪರಿಸ್ಥಿತಿ ಬರ್ತದೆ ಅಷ್ಟೆ. ಹೀಗೆ ಜನರಿಗೆ ತಿಳಿಸ್ಕೊಡ್ಬೇಕು ಅಂತ ಇದನ್ನೆಲ್ಲ ಮಾಡಿದರು. ಮುಂದೆ ಕೆಲವರಿಗೆ ಆ ವೇದವನ್ನು ಓದ್ಲಿಕ್ಕೆ ಆಗೋದಿಲ್ಲಲ್ಲ, ಅಷ್ಟು ಸುಲಭ ಅಲ್ಲ. ಬ್ರಾಹ್ಮಣರು ಕೂತ್ಕೊಂಡು ಒಂದ್ ಕಡೆ ಕೂತ್ಕೊಂಡು ವೇದಾಧ್ಯಯನ ಮಾಡ್ತಿದ್ರು. ನೀವು ಇದ್ದವ್ರು ಜಗತ್ತಿನಲ್ಲಿ ಇದ್ದವರೆಲ್ಲರೂ ವೇದಾಧ್ಯಯನ ಮಾಡಿ ಬರ್ರಿ ಅಂದ್ರೆ ಬ್ರಾಹ್ಮಣರೇ ಬರ್ತಿಲ್ಲ, ಉಳಿದವ್ರು ಯಾರು ಮಾಡ್ಬೇಕು? ಅದು ಎಲ್ಲರಿಗೂ ಶಾಸ್ತ್ರದ ತಿರುಳಾದ್ರೂ ಗೊತ್ತಾಗ್ಬೇಕಲ್ಲ. ಅದಕ್ಕೆಲ್ಲ ಏನ್ ಮಾಡಿದ್ರು? ಸ್ತ್ರೀಯರಿಗೆ ಅವರು ವೇದಾಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ, ಮನೆ ಜವಾಬ್ದಾರಿ ಯಾರು ನೋಡ್ಕೊಳ್ಳೋರು? ಸಮಾಜದ ಎಲ್ಲಾ ಜನರು ಕೂಡ ನೀವು ಬನ್ರಿ, ಪ್ರತಿನಿತ್ಯ ಬೆಳಿಗ್ಗೆ 9ರಿಂದ ಸಂಜೆ ತನಕ ಅಧ್ಯಯನನೇ ಮಾಡ್ರಿ ಅಂತ ಹೇಳಿದ್ರೆ ಹೊಟ್ಟೆ ಯಾವ ತುಂಬ್ತದ್ರಿ? ಹೊಟ್ಟೆ ತುಂಬಿಸ್ಕೊಳ್ಳೋದು ಯಾರು? ನಿಮಗೆ ಯಾರೋ ದಕ್ಷಿಣೆ ಕೊಡ್ತಾರೆ, ಮಾಡ್ತೀರಿ. ಇಡೀ ಜಗತ್ತೆಲ್ಲ ಅಧ್ಯಯನನೇ ಮಾಡ್ತಾ ಕೂತ್ರೆ ವ್ಯಾಪಾರ ಮಾಡೋರು ಯಾರು? ಕೃಷಿ ಮಾಡೋರು ಯಾರು? ದೇಶದ ಆಡಳಿತ ನೋಡ್ಕೊಳ್ಳೋರು ಯಾರು? ಇದೆಲ್ಲ ಸಮಸ್ಯೆ. ಅದಕ್ಕಾಗಿ ಆಯ್ತು, ಅದರಿಂದ ಎಲ್ಲರಿಗೂ ಅಷ್ಟು ಆಳವಾಗಿ ಶಾಸ್ತ್ರ ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಅವರಿಗೆ ಜ್ಞಾನ ಅಂತೂ ಬೇಕು. ಜ್ಞಾನದಿಂದ ಯಾರು ವಂಚಿತರಾಗಬಾರದು. ಜ್ಞಾನ ಸಮಾಜದ ಕೊನೆಯ ವ್ಯಕ್ತಿಗೂ ಕೂಡ ಜ್ಞಾನ ಸಿಗಬೇಕು. ಯಾರನ್ನು ಅತಿ ಅಸಂಸ್ಕೃತ ನೀಚ ಅಂತ ನಾವು ತಿಳ್ಕೊಂಡಿರ್ತೀವೋ ಅವನು ಭಗವಂತನ ಪುತ್ರನೇ, ಭಗವಂತನ ಪ್ರತಿಬಿಂಬನೇ ಅವನಿಗೂ ಕೂಡ ಶಾಸ್ತ್ರದ ಜ್ಞಾನ ದೊರೆಯಲೇಬೇಕು. ಅದಕ್ಕಾಗಿ ಏನ್ ಮಾಡಿದ್ರು? ಮಹಾಭಾರತ ಇತ್ಯಾದಿಗಳನ್ನ ರಚನೆ ಮಾಡಿದರು. ಭಾರತ ಮಾಖ್ಯಾನಂ ಮುನಿನ ಕೃಪಯಾಸ್ತಂ. ವೇದ ಪ್ರವಚನ ಮಾಡ್ತೀನಿ ಅಂತ ಬಂದ್ರೆ ಓಡಿ ಹೋಗಿಬಿಡ್ತಾರೆ. ಮಹಾಭಾರತ ಭಾಗವತ ಪ್ರವಚನ ಮಾಡ್ತೀನಿ ಅಂದ್ರೆ ಜನ ಕೂತ್ಕೊಂಡು ಸ್ವಲ್ಪ ಕೇಳ್ತಾರೆ. ಅದರಲ್ಲೂ ಬಹಳ ಆಳವಾಗಿ ಮಹಾಭಾರತನು ಭಾಗವತನು ಕ್ಲಿಷ್ಟವಾಗಿ ಪ್ರವಚನ ಮಾಡ್ತೀನಿ ಅಂದ್ರೆ ಅಲ್ಲಿರುವ ಒಳಾರ್ಥಗಳನ್ನು ಹೇಳ್ತೀವಿ ಅಂತಂದ್ರೆ ಅದಕ್ಕೂ ಜನ ಬರೋದಿಲ್ಲ. ಭಾರತವನ್ನು ಭಾಗವತವನ್ನು ತಿಳಿಯಾಗಿ ಹೇಳಿದ್ರೆ ಮಾತ್ರ ಜನ ಕೇಳಲಿಕ್ಕೆ ಬರ್ತಾರೆ. ಇವತ್ತಿರೋ ಪರಿಸ್ಥಿತಿ ಹಾಗಿರುವಾಗ ವೇದ ಮತ್ತು ವೇದಗಳಲ್ಲಂತೂ ಕಥೆಗಳು ಇಲ್ಲವೇ ಇಲ್ಲ. ಆದ್ರಿಂದ ಅದನ್ನು ಕೇಳುವವರು ಕಡಿಮೆ, ಪ್ರವಚನ ಮಾಡುವವರು ಕಡಿಮೆ, ಕೇಳುವವರು ಕಡಿಮೆ. ಅದಕ್ಕಾಗಿ ಭಾರತ ಪುರಾಣಾದಿಗಳ ಕಥೆ ಇದೆ, ಅದರಲ್ಲಿ ಕಥೆಗಳಿದೆ. ಕಥೆಗಳ ಮೂಲಕ ಜ್ಞಾನೋಪದೇಶ ಮಾಡಿದ್ದಾರೆ. ಅದೇನೇ ಇರಲಿ, ಅಂತೂ ಭಾರತ ಭಾಗವತಗಳ ಸ್ಥಾನ ಎಷ್ಟು ದೊಡ್ಡದು ಅಂದ್ರೆ ವೇದಾಧ್ಯಯನ ಮಾಡಿದ್ರು ಕೂಡ ಮತ್ತೆ ಭಾರತ ಭಾಗವತಗಳನ್ನು ಓದಲೇಬೇಕು. ಅಂತೂ ಎಲ್ಲರಿಗೂ ಜಗತ್ತಿನಲ್ಲಿರುವ ಪ್ರತಿಯೊಬ್ಬನಿಗೂ ಕೂಡ ಮಹಾಭಾರತ ಭಾಗವತ ಇವು ಬೇಕೇ ಬೇಕು. ಅವುಗಳ ಅಧ್ಯಯನ ಇಲ್ಲದೇನೆ ಸರಿಯಾದ ಜ್ಞಾನ ಆಗೋದಿಲ್ಲ, ಮತ್ತೆ ಮುಕ್ತಿಯೂ ಆಗೋದಿಲ್ಲ. ಇಷ್ಟೆಲ್ಲ ಮಹಾಭಾರತ ರಚನೆ ಮಾಡಿದ್ರು. ಅಷ್ಟಾದ್ರೂ ಕೂಡ ಏನೋ ಇನ್ನೂ ಒಂದು ಆಗ್ಬೇಕಾದ ಕೆಲಸ ಇದೆ ಅನ್ನುವಂತೆ ಕೂತಿದ್ರು ಅವರು ವ್ಯಾಸರು. ಅದೇ ಸರಸ್ವತಿ ನದಿ ತೀರದಲ್ಲೇ ಕೂತಿದ್ರು. ಅವರ ಆಶ್ರಮವೂ ಕೂಡ ಇತ್ತು, ಅದೇ ಪರಿಸರದಲ್ಲೇ ಇತ್ತು. ಆಗ ಒಂದ್ಸರಿ ತಾವೇ ಹೀಗೆ ಆಲೋಚನೆ ಮಾಡಿದ್ರಂತೆ, ನಾನು ಹುಟ್ಟಿದ ಆರಭ್ಯ ಎಲ್ಲ ಶಾಸ್ತ್ರಾಧ್ಯಯನ ಮಾಡಿದೆ, ಗುರು ಸೇವಾ ಮಾಡಿದೆ, ಗೃಹಸ್ಥನಾಗಿ ವೇದವ್ಯಾಸರಿಗೆ ಮದುವೆ ಆಗಿತ್ತು. ಅಂಬೃಣಿ ಅಂತ ಅವರ ಪತ್ನಿಯ ಹೆಸರು. ಯಜ್ಞಾದಿಗಳನ್ನು ಮಾಡಿದೆ. ಜಗತ್ತಿಗೆ ಒಬ್ಬ ಋಷಿ ಹೇಗೆ ಆದರ್ಶವಾಗಿ ಬದುಕಬೇಕು, ಮಾದರಿಯಾಗಿ ಬದುಕಬೇಕು ಅಂತ ಅನ್ನೋದನ್ನು ತೋರಿಸಿಕೊಟ್ಟೆ. ಮತ್ತೆ ಮಹಾಭಾರತವನ್ನು ಪುರಾಣವನ್ನು ನೆಪವನ್ನಾಗಿ ಮಾಡಿಕೊಂಡು ಇಡೀ ವೇದದ ಅರ್ಥವನ್ನೆಲ್ಲ ತೋರಿಸಿಕೊಟ್ಟೆ. ಆದರೆ ನನ್ನ ಮನಸ್ಸಿಗೆ, ಒಟ್ಟಾರೆ ನನ್ನ ವ್ಯಕ್ತಿತ್ವಕ್ಕೇನೋ ಇನ್ನೂ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ದುಃಖ ಆಗಿದೆ ಅಂತಲ್ಲ, ತೃಪ್ತಿ ಇಲ್ಲ.
ಅಥಾಪಿ ಬತ ಮೇ ದೈಹ್ಯ ಹ್ಯಾತ್ಮ ಚೈವಾತ್ಮನಾ ವಿಭು ಅಸಂಪನ್ನ ಇವಾಭಾತಿ ಬ್ರಹ್ಮವರ್ಚಸ್ವಿ ಸತ್ತಮಃ. ಬೇಕಾದಷ್ಟು ಶಾಸ್ತ್ರಾಧ್ಯಯನ ನಾನು ಮಾಡಿದ್ದೇನೆ, ಆದರೂ ನನ್ನ ವ್ಯಕ್ತಿತ್ವಕ್ಕೆ, ನನ್ನ ವ್ಯಕ್ತಿತ್ವ ಅಂದರೆ ನನ್ನ ದೇಹ, ನನ್ನ ಮನಸ್ಸು, ನನ್ನ ಆತ್ಮ, ಈ ಮೂರು, ಎಲ್ಲರದು ವ್ಯಕ್ತಿತ್ವ ಅಂದರೆ ಇದು ಮೂರೇ. ಏನೋ ಸಮಾಧಾನ ಇಲ್ಲ, ಇನ್ನೂ ಏನೋ ಆಗಬೇಕಾದ ಕೆಲಸ ಇದೆ ಅನ್ನುವಂಥ ತೃಪ್ತಿ ಆಗ್ತಾ ಇಲ್ಲ ನನಗೆ. ಮಹಾಭಾರತವನ್ನು ರಚನೆ ಮಾಡಲಿಲ್ವ ನನಗೆ? ಮಹಾಭಾರತ ರಚನೆ ಮಾಡಿದ್ದೇನೆ. ಭಗವಂತನಿಗೆ ಪ್ರಿಯವಾದ ಭಾಗವತ ಧರ್ಮಗಳನ್ನೆಲ್ಲ ಮಹಾಭಾರತದಲ್ಲಿ ಹೇಳಲಿಲ್ವಾ? ಹೇಳಿದ್ದೇನೆ. ಆದರೂ ಕೂಡ ಅದು ಇನ್ನೂ ಸಾಕಾಗಿಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ಒಂದು ಸಂಗತಿ ಕೇಳಿ ಬರ್ತದೆ. ಮಹಾಭಾರತದಲ್ಲೇ ಮತ್ತೆ ಭಾಗವತ ತಾತ್ಪರ್ಯದಲ್ಲೇ ಅದಕ್ಕೆ ಉಲ್ಲೇಖಗಳಿವೆ. ಯಥಾ ಧರ್ಮಾದಯೋ ಹ್ಯರ್ಥಾ ಮುನಿವರ್ಯ ಅನುವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾಶನುವರ್ಣಿತ ಅನ್ನು ಮುಂದೆ ನಾರದರು ಪ್ರವೇಶ ಮಾಡ್ತಾರೆ ಕಥೆಯಲ್ಲಿ. ಅವಾಗ ನಮ್ಗೆ ಅದು ಗೊತ್ತಾಗ್ತದೆ. ಭಾರತ ರಚನೆ ಆಗಿದೆ, ಅಷ್ಟಾದರೂ ಕೂಡ ನನಗೆ ತೃಪ್ತಿ ಆಗಿಲ್ಲ ಅಂತಿದ್ದಾರೆ ಅವರು. ಹೀಗೆ ಆಲೋಚನೆ ಮಾಡ್ತಾ ಕೂತ್ಕೊಂಡಿದ್ದಾಗ ಅಲ್ಲಿ ನಾರದರು ಪ್ರವೇಶ ಮಾಡಿದರು. ನಾರದರು ಪ್ರವೇಶ ಮಾಡಿದ ಕೂಡಲೇ ಈ ವ್ಯಾಸರು ಎದ್ದು ನಿಂತು ಅವರಿಗೆ ಸ್ವಾಗತ ಮಾಡಿದರು. ತಮಭಿಜ್ಞಾಯ ಸಹಸ ಪ್ರತ್ಯುಚ್ಚಾಯ ಆಗತಂ ಮುನಿಂ ಪೂಜೆಯಾಮಾಸ ವಿಧಿವನ್ ನಾರದಂ ಸುರಪೂಜಿತಂ. ನಾರದರನ್ನು ಸ್ವಾಗತ ಮಾಡಿ ಕೂಡಿಸಿದರು. ಆಗ ನಾರದರು ಕೂತ್ಕೊಂಡು ವ್ಯಾಸರನ್ನು ಕೇಳಿದರು, ತಮ್ಮ ದೇಹಕ್ಕೆ, ತಮ್ಮ ಮನಸ್ಸಿಗೆ ಸೌಖ್ಯ ಇದೆಯೋ ಹೇಗೆ? ಏನೋ ಚಿಂತೆ ಕಾಣಿಸ್ತದೆ ನಿಮ್ಮ ಮುಖದಲ್ಲಿ. ಮಹಾಭಾರತ ರಚನೆ ಮಾಡಿದಿರಿ, ಬ್ರಹ್ಮಸೂತ್ರವನ್ನು ರಚನೆ ಮಾಡಿದಿರಿ, ದೊಡ್ಡ ಪ್ರಮಾಣದಲ್ಲಿ ಬ್ರಹ್ಮ ಜಿಜ್ಞಾಸೆ ಮಾಡಿದ್ದೀರಿ. ಜಿಜ್ಞಾಸಿತಂ ಸುಸಂಪನ್ನಂ. ಬ್ರಹ್ಮಸೂತ್ರವನ್ನು ರಚನೆ ಮಾಡುವ ಮೂಲಕ ತಾವು ನಮ್ಮಂಥ ಜನರಿಗೆ ಬ್ರಹ್ಮ ಜಿಜ್ಞಾಸೆ ಮಾಡಲಿಕ್ಕೆ, ಶ್ರವಣ ಮನನ ಧ್ಯಾನ ಮಾಡಲಿಕ್ಕೆ ಮಾಡಿಕೊಟ್ಟ ಮಾರ್ಗ ಇದೇನು ಸಣ್ಣದಲ್ಲ. ಬ್ರಹ್ಮಸೂತ್ರವನ್ನು ಅವಲಂಬಿಸಿ ಅಷ್ಟರ ಶಾಸ್ತ್ರಗಳು ಕೂಡ ಹೊರಟುಬಿಟ್ಟಿವೆ. ಭಾರತದಲ್ಲಿಯೇ ಆ ಬ್ರಹ್ಮಸೂತ್ರಗಳನ್ನು ಅವಲಂಬಿಸಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಮೊದಲಾದವರು ಸೂತ್ರ ಭಾಷೆಗಳನ್ನು ರಚನೆ ಮಾಡಿದರು. ಇನ್ನೂ ಅನೇಕ ಜನ ಮಾಡಿದರು. ಅವ್ರದ್ದೆಲ್ಲ ಹೆಸರುಗಳ ಪರಿಚಯ ಇಲ್ಲ ಎಲ್ಲರಿಗೂ, ಆದ್ದರಿಂದ ಅದನ್ನು ಹೇಳಲಿಕ್ಕೆ ಹೊರಟಿಲ್ಲ ಅಷ್ಟೇ. ನಿಂಬಾರ್ಕರು, ವಲ್ಲಭರು ಮೊದಲಾದವರು ರಚನೆ ಮಾಡಿದರು. ಮುಖ್ಯವಾಗಿ ಶ್ರೀವೈಷ್ಣವ ಸಂಪ್ರದಾಯ, ಅಯ್ಯಂಗಾರ್ಗಳು ಅಂತ ಅವ್ರನ್ನ ಕರಿತೀವಿ. ರಾಮಾನುಜರು ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡಿದರು. ಸ್ಮಾರ್ತರು ಕರಿತೀವಿ. ಶೃಂಗೇರಿಯ ಶಂಕರಾಚಾರ್ಯರು ಭಾರತ 4 ಕಡೆ ಪೀಠ ರಚನೆ ಮಾಡಿದರು, ಅವರು ಭಾಷ್ಯ ರಚನೆ ಮಾಡಿದರು. ಅವ್ರದ್ದಾದ್ಮೇಲೆ ರಾಮಾನುಜರು, ಅವ್ರದ್ದಾದ್ಮೇಲೆ ಮಧ್ವಾಚಾರ್ಯರು, ಇವರೆಲ್ಲ ಭಾಷ್ಯ ರಚನೆ ಮಾಡಿದರು. ಬ್ರಹ್ಮಸೂತ್ರ ಭಾಷ್ಯಗಳು, ಅದಕ್ಕೆ ಟೀಕೆ ಟಿಪ್ಪಣಿಗಳು, ದೊಡ್ಡ ಪ್ರಮಾಣದಲ್ಲಿ ಬ್ರಹ್ಮ ಜಿಜ್ಞಾಸೆ ನಡೀಲಿಕ್ಕೆ ಅನುಕೂಲ ನೀವು ಮಾಡಿಕೊಟ್ರೆ. ವೇದದ ಅರ್ಥದ ಜಿಜ್ಞಾಸೆ ನಡೆದಿದೆ. ಮಹಾಭಾರತ ರಚನೆ ಮಾಡಿದ್ರಿಂದ ಭಗವಂತನ ಬಗ್ಗೆ ವರ್ಣನೆ ಮಾಡೇ ಆಯ್ತು. ನೀವು ಮಾಡಿದ್ದೀರಿ ಇಷ್ಟನ್ನೆಲ್ಲ, ಆದರೂ ನಿಮಗೆ ತಥಾಪಿ ಶೋಚ ಸ್ಯಾತ್ಮಾನಂ ಅಕೃತಾರ್ಥ ಇವ ಪ್ರಭೋ, ನಿಮ್ದು ಇನ್ನೂ ಕೆಲಸ ಆಗಿಲ್ಲ ಅಂತ ನಿಮ್ಗೇನಾದ್ರು ಅನಿಸ್ತಾ ಇದೆಯಾ? ನಾರದರು ವ್ಯಾಸರ ಮನಸ್ಸನ್ನು ಓದಿದವರಂತೆ ಹೀಗೆ ಪ್ರಶ್ನೆ ಮಾಡಿದರು. ಆಗ ವ್ಯಾಸರು ಹೇಳಿದರು, ಹೌದು, ನೀವು ಹೇಳಿದ್ದೆಲ್ಲ ಹೌದು, ಎಲ್ಲ ಮಾಡಿದ್ದೇನೆ. ಭಾರತ ರಚನೆ ಮಾಡಿದೆ, ವೇದ ವಿಭಾಗ ಮಾಡಿದೆ, ಎಲ್ಲನೂ ಮಾಡಿದೆ. ಆದರೂ ನನಗಿನ್ನೂ ತೃಪ್ತಿ ಇಲ್ಲ. ದುಃಖ ಅಲ್ಲ ಇದು. ಕೆಲವರು ವ್ಯಾಖ್ಯಾನಕಾರರು ದುಃಖ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ದುಃಖ ಅಲ್ಲ, ಇನ್ನೂ ಏನೋ ಮಾಡಬೇಕಾದಿದೆ ಇದೆ ಅನ್ನುವಂಥ ಒಂದು ಆಲೋಚನೆ ಅಷ್ಟೆ. ಅದೇ ನೀವೇ ಹೇಳಿ, ಏನು ಮಾಡ್ಬೇಕು, ನಾನು ಏನು ಮಾಡಿದರೆ ನನ್ನ ಈ ಒಂದು ಅತೃಪ್ತಿ ಹೋದೀತು, ನೀವೇ ಹೇಳಿ. ನೀವು ಎಲ್ಲ ರಹಸ್ಯಗಳನ್ನು ಬಲ್ಲವರು. ಪುರಾಣ ಪುರುಷನಾದ ಭಗವಂತನನ್ನು ನೀವು ಉಪಾಸನೆ ಮಾಡಿದ್ದೀರಿ. ತ್ವಂ ಪರ್ಯಟನ್ ಅರ್ಕ ಇವತ್ತಿಳೋಕಿ ಅಂತಶ್ಚರೋ ವಾಯುರಿವಾತ್ಮ ಸಾಕ್ಷಿ ಪರಾವರೇ ಬ್ರಹ್ಮಣಿ ಧರ್ಮತೋ ವ್ರತೈ ಸ್ನಾತಸ್ಯಮೇ ನೂನಮಲಂ ವಿಚಕ್ಷ್ವ. 3 ಲೋಕದಲ್ಲೂ ಸಂಚಾರ ಮಾಡುವವರು. ಒಳಗೆ ಗಾಳಿ ಹೇಗೆ ಸಂಚಾರ ಮಾಡ್ತದೋ ಹಾಗೆ ರಾಕ್ಷಸರ, ಮನುಷ್ಯರ, ದೇವತೆಗಳ ಒಳ ಹೊರಗೆಲ್ಲ ನಿಮಗೆ ಗೊತ್ತು. ನನಗೂ ಯಾಕೆ ಇನ್ನೂ ತೃಪ್ತಿ ಆಗಿಲ್ಲ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು, ಅದನ್ನು ಹೇಳಿ. ನಾರದರು ಹೇಳಿದರು, ತಾವು ಮಹಾಭಾರತದಲ್ಲಿ ಭಗವಂತನ ಮಹಿಮೆ ಹೇಳಿದ್ರೆ, ಆದರೆ ಜನಸಾಮಾನ್ಯರಿಗೆ ಆ ಭಗವಂತನ ಮಹಿಮೆ ಅದರಿಂದ ಅರ್ಥ ಆಗೋದಿಲ್ಲ.
ಅದು ಭಾಗವತದಲ್ಲಿ ಮುಂದೊಂದು ಕಡೆ ಬರೋದಿದೆ. ಭಗವಂತನ ಮಹಿಮೆ ಮಹಾಭಾರತದಲ್ಲಿ ಹೇಳಿದಷ್ಟು ಇನ್ನೆಲ್ಲೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಮಹಿಮೆಯಲ್ಲಿ ಬಂದಿದೆ. ಅದಕ್ಕೆ ಜನ ಏನು ತಿಳ್ಕೊತಾರೆ ಅದನ್ನ ಅಂದ್ರೆ, ಯಾರೋ ಕೌರವ ಪಾಂಡವರು ರಾಜಕುಮಾರರ ಕಥೆ, ಆಸ್ತಿಗಾಗಿ ಹೊಡೆದಾಟ ಅಂತ ತಿಳ್ಕೊಂಡು ಭಗವಂತನ ಮಹಿಮೆಯನ್ನೇ ಅವ್ರು ನೋಡೋದು ಬಿಟ್ಟು ಬಿಡ್ತಾರೆ. ಆದ್ರಿಂದ ಅಜ್ಞಾನಿಗಳಿಗೂ ತಿಳಿಯುವಂತೆ, ಸುಜ್ಞಾನಿಗಳಂತೂ ತಿಳಿದೇ ತಿಳಿತದೆ, ಮಹಾಭಾರತ ಓದಿದ್ರೆ ತಿಳಿದು ಬಿಡ್ತದೆ. ಸುಜ್ಞಾನಿಗಳಿಗೂ ಭಗವಂತನ ಕುರಿತಾಗಿ ತಿಳಿಬೇಕಾಗಿದೆ. ಅದಕ್ಕೆ ನೀವು ಭಾಗವತ ರಚನೆ ಮಾಡ್ರಿ. ಧರ್ಮ ಅರ್ಥ ಕಾಮಗಳು ಮೋಕ್ಷಗಳನ್ನೆಲ್ಲ ಮಹಾಭಾರತದಲ್ಲಿ ಬೇಕಾಷ್ಟು ರಚನೆ ಮಾಡಿದೆ, ವರ್ಣನೆ ಮಾಡಿದ್ದೀರಿ. ಯಥಾ ಧರ್ಮಾದಯೋ ಶರ್ಥಾ ಮುನಿವರಿಯ ಅನುವರ್ಣಿತಾ ಅಂತ ಇಲ್ಲೇ ಮುಂದೆ ಒಂದು ಶ್ಲೋಕ ಬರ್ತದೆ. ಧರ್ಮ ಅರ್ಥ ಕಾಮ ಇವುಗಳನ್ನು ಕುರಿತು ಎಷ್ಟು ವರ್ಣನೆ ಮಾಡ್ಬೋದು, ಅದಕ್ಕೊಂದು ಮಿತಿ ಇರ್ತದೆ. ಆದರೆ ಭಗವಂತನ ಮಹಿಮೆ ಮಾತ್ರ ವರ್ಣನೆ ಮಾಡಿ ಮುಗಿಯುವಂಥದ್ದಲ್ಲ. ಅದಕ್ಕಾಗಿ ಮಹಾಭಾರತದಲ್ಲಿ ಧರ್ಮಾರ್ಥ ಕಾಮಗಳ ವರ್ಣನೆ ಆಗಿ ಹೋಗಿದೆ, ಅದು ಸಾಕೀಗ. ಭಗವಂತನ ಕುರಿತು ಅಲ್ಲೂ ವರ್ಣನೆ ಮಾಡಿದ್ದೀರಿ, ಆದ್ರೆ ಮಾತ್ರ ಸಾಕಾಗೋದಿಲ್ಲ. ಈ ಭಗವಂತನ ಮಹಿಮೆ ಗುಣ ಎಷ್ಟಿದೆ ಅಂದ್ರೆ ಶಾಸ್ತ್ರದಲ್ಲಿ ಹೀಗಿದೆ, ಭಗವಂತನೇ ತನ್ನ ಗುಣ ತನ್ನ ವೈಭವ ಎಷ್ಟು ಅಂತ ವರ್ಣಿಸಿ ಮುಗಿಸ್ಲಿಕ್ಕಾಗೋದಿಲ್ಲ ಅಂತ. ಸ್ವಯಂ ಭಗವಂತನೇ ಅದನ್ನು ವರ್ಣಿಸಬೇಕು ಅಂತ ಕೂತ್ರೆ ಅದು ಮುಗಿಯೋದಿಲ್ಲ ಅಂತ. ಹಾಗಾದ್ರೆ ಭಗವಂತನಿಗೆ ಅದು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಭಗವಂತ ಮಹಿಮೆ ಅನಂತ ಆಗಿರೋದ್ರಿಂದ ಅದು ವರ್ಣನೆ ಮಾಡಿ ಮುಗಿಸ್ಲಿಕ್ಕಾಗೋದಿಲ್ಲ ಅಂತ ಅದ್ರ ಇಲ್ಲಿ ಸ್ಪಷ್ಟನೇ ಇದೆ. ಒಂದು ವೇಳೆ ಭಗವಂತ ಅದನ್ನು ವರ್ಣನೆ ಮಾಡಿ ಮುಗಿಸುವುದಾಗಿದ್ರೆ ಅದು ಅನಂತ ಹೇಗಾಗ್ತದೆ. ಕುರಾನ್ನಲ್ಲಿ ಒಂದು ಉಲ್ಲೇಖ ಇದೆ ಅಂತ ನಾನು, ಸಪ್ತ ಸಾಗರಗಳೆಲ್ಲ ಎಷ್ಟೋ ಸಾಗರನು ಮೂರು ಸಾಗರನ ಏನೋ ಹೇಳ್ತಾರೆ. ಆ ಎಲ್ಲ ಸಾಗರಗಳಲ್ಲಿರುವ ನೀರನ್ನೆಲ್ಲ ಮಸಿಯನ್ನಾಗಿ ಮಾಡಿಕೊಂಡ್ರೆ, ಇಡೀ ಭೂಮಿಯನ್ನೆಲ್ಲ ಒಂದು ಕಾಗದವನ್ನಾಗಿ ಮಾಡಿಕೊಂಡ್ರು ಕೂಡ ಭಗವಂತನ ವರ್ಣನೆ ಮಾಡಿ ಭಗವಂತನ ವೈಭವವನ್ನು ಮಹಿಮೆಯನ್ನು ವರ್ಣನೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಒಂದು ಉಲ್ಲೇಖ ಕುರಾನ್ನಲ್ಲಿ ಇದ್ದದ್ದು. ಸ್ವಲ್ಪ ಶಬ್ದನ ಹೆಚ್ಚು ಕಡಿಮೆ ಹೇಳಿರ್ಬೋದು, ಯಾಕಂದ್ರೆ ಅದ್ರದ್ದು ನಿತ್ಯ ಯಾವತ್ತೋ ಓದಿ ಬಿಟ್ಟದ್ದು, ನಿತ್ಯ ಅದ್ರದ್ದೇನು ಬಳಕೆ ನಮ್ಗೆ ಇರೋದಿಲ್ಲ. ಅಷ್ಟು ಭಗವಂತನ ಮಹಿಮೆ ಹೇಳೋದು ಇನ್ನೂ ಇದ್ದೇ ಇರ್ತದೆ. ಇನ್ನೂ ಹೇಳ್ರಿ, ವರ್ಣನೆ ಮಾಡ್ರಿ ನೀವು. ಅಷ್ಟು ಮಾಡಿಬಿಟ್ರೆ ನಿಮಗೆ ಸಮಾಧಾನ ಆಗ್ತದೆ, ನಿಮಗೂ ತೃಪ್ತಿ ಆಗ್ತದೆ. ಜನಸಾಮಾನ್ಯರಿಗೆ ತಿಳಿಯುವಂತೆ ಅದನ್ನು ಮಾಡ್ರಿ. ಗ್ರಂಥಗಳು ಎಷ್ಟೇ ದೊಡ್ಡದಿದ್ರೆ ಏನು ಉಪಯೋಗ? ಬೇಕಾಶನ ಕವಿಗಳು ಈ ಜಗತ್ತಿನಲ್ಲಿ ಯಾವ್ಯಾವುದೋ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಭಗವಂತನ ಮಹಿಮೆ ಇಲ್ಲದೆ ಹೋದ್ರೆ ಆ ಗ್ರಂಥಗಳಿಗೆ ಏನು ಬೆಲೆ? ಹಂಸಗಳು ಎಲ್ಲಿ ಸ್ನಾನ ಮಾಡ್ತವೆ ಅಂದ್ರೆ, ಸ್ವಚ್ಛವಾದ ನೀರಿದ್ರೆ ಹಂಸ ಅಲ್ಲಿ ಸ್ನಾನ ಮಾಡ್ತವೆ. ಅದರಲ್ಲೂ ಮಾನಸ ಸರೋವರ ಅಂತ ಕೈಲಾಸ ಪರ್ವತದ ಏನಿದೆ ಅಲ್ಲಿ ಸ್ನಾನ ಮಾಡ್ತವೆ. ಅದಿಲ್ಲದೆ ಹೋದ್ರೆ ಸ್ವಚ್ಛವಾದ ನೀರಾವರಿ ಎಲ್ಲಿರ್ತದೆ ಅಲ್ಲಿ ಸ್ನಾನ ಮಾಡ್ತವೆ. ಕೊಚ್ಚೆ ನೀರಿನಲ್ಲಿ, ಹೊಲಸು ನೀರಿನಲ್ಲಿ ಹಂಸ ಸ್ನಾನ ಮಾಡೋದಿಲ್ಲ. ಅಲ್ಲಿ ಕಾಗೆ ಮಾತ್ರ ಸ್ನಾನ ಮಾಡ್ತದೆ ಅಷ್ಟೆ. ಕಾಗೆಗೆ ಹೊಲಸು ನೀರಿದ್ದು ನಡೀತದೆ, ಆದರೆ ಹಂಸಕ್ಕೆ ಮಾತ್ರ ಸ್ವಚ್ಛ ನೀರೇ ಬೇಕು. ಹಂಸ ಕಾಗೆ ಅಂತ ಹೇಳಿದ್ದೇನಿದೆ, ಜ್ಞಾನಿಗಳು ಅಜ್ಞಾನಿಗಳು ಅಂತ ಹೋಲಿಕೆ. ಹಂಸ ಬಿಳಿ ಬಣ್ಣದ್ದಿರ್ತದೆ, ಬಿಳಿ ಅನ್ನೋದು ಜ್ಞಾನ ಪರಿಶುದ್ಧತೆಗೆ ಸಂಕೇತ. ಕಾಗೆ ಕಪ್ಪು ಬಣ್ಣದ್ದು, ಕಪ್ಪು ಬಣ್ಣ ಅನ್ನೋದು ಅಜ್ಞಾನ, ಆಲಸ್ಯ, ಜಾಡ್ಯ ಅದಕ್ಕೆ ಸಂಕೇತ. ಅದರಿಂದ ಜ್ಞಾನಿಗಳಾದವರು, ವಿರಕ್ತರಾದವರು ಇಂಥ ಭಗವಂತನ ಕುರಿತು ಭಗವಂತನ ಬಿಟ್ಟು ಬೇರೆ ಯಾವ್ದ್ರದೋ ವರ್ಣನೆ ಇದ್ರೆ ಅದನ್ನ ಓದಲಿಕ್ಕೆ ಅವ್ರು ಅಪೇಕ್ಷೆ ಪಡೋದಿಲ್ಲ, ಅವ್ರಿಗೆ ಬೇಕಾಗೋದೇ ಇಲ್ಲ. ಅದು ಸುಮ್ಮನೆ ಹೊಟ್ಟೆ ಹೊರಕೊಳ್ಳಿಕ್ಕೆ ಏನೇನೋ ಯಾವ್ದಾವ್ದೋ ಗ್ರಂಥ ರಚನೆ ಮಾಡ್ತಾರೆ, ಅದನ್ನ ಯಾರೋ ಓದ್ತಾರೆ, ಯಾರೋ ಪ್ರವಚನ ಮಾಡ್ತಾರೆ, ಮುಗಿದೋಗ್ತದೆ ಅಷ್ಟೆ. ಬೇರೆ ಭಾಷೆಗಳಲ್ಲಿ ಅಂತಲ್ಲ, ಸಂಸ್ಕೃತದಲ್ಲೂ ಕೂಡ ವ್ಯರ್ಥವಾಗಿ ಯಾರ್ಯಾರೋ ರಾಜರು ರಾಣಿಯರು ಅವ್ರ ಕಥೆಗಳನ್ನೆಲ್ಲ ವರ್ಣನೆ ಮಾಡಿ ದೊಡ್ಡ ದೊಡ್ಡ ಕಾವ್ಯ ರಚನೆ ಮಾಡಿದವರು ಇದ್ದಾರೆ. ಸಂಸ್ಕೃತದಲ್ಲೂ ಕೂಡ ಬಹಳ ಒಳ್ಳೆ ಒಳ್ಳೆ ಕಾವ್ಯಗಳು ಅಧ್ಯಯನ ಮಾಡ್ಲಿಕ್ಕೆ ನೋಡಿದ್ರೆ ಒಳ್ಳೆ ಕಾದಂಬರಿ ಓದಂಗೆ ಆಗ್ತದೆ, ಬರೀ ಸಂತೋಷ ಆಗ್ತದೆ. ಕಾದಂಬರಿ ಅಂತಲೇ ಒಂದು ಗ್ರಂಥ ಇದೆ ಸಂಸ್ಕೃತದಲ್ಲಿ, ಬಾಣಭಟ್ಟ ಅಂತ ರಚನೆ ಮಾಡಿದ. ಏನು ಯಾವ ಭಗವಂತನೂ ಇಲ್ಲ, ಏನೂ ಇಲ್ಲ ಇಲ್ಲಿ. ಹೋಗಿ ಯಾವ್ದಾರ ಕಾಲದ ಹಳೆ ಕಾಲದ ಋಷಿಗಳಿದ್ದಾರೆ, ಅದೂ ಇಲ್ಲ. ಕಲ್ಪಿತವಾದ ಕಥೆ. ಯಾವನೋ ರಾಜನ ಮಗ ಒಬ್ಬ, ಆ ರಾಜನ ಮಂತ್ರಿ ಒಬ್ಬ, ಅವನ ಮಗ ಒಬ್ಬ, ಈ ರಾಜನ ಮಗನಿಗೊಬ್ಳು ಪ್ರೇಯಸಿ, ಮಂತ್ರಿ ಮಗಳಿಗೊಬ್ಳು ಪ್ರೇಯಸಿ, ಎಲ್ಲ ಕಲ್ಪಿತವಾದ. ಏನು ಆದ್ರೆ ಓದಿಸಿಕೊಂಡು ಬಹಳ ಅದ್ಭುತವಾದ ಶೈಲಿ, ಓದ್ಲಿಕ್ಕೆ ಭಾರಿ ರಮ್ಯವಾಗಿರ್ತದೆ. ಇವತ್ತಿಗೂ ಕಾಲ್ಪನಿಕವಾದ ಅನೇಕ ಕಾದಂಬರಿಗಳು ಇದ್ದೇ ಇರ್ತವೆ ಆ ಥರ. ಅದು ಕಾದಂಬರಿ ಅಂತ ಅವನು ಬರೆದ ಮೇಲೆ ಉಳಿದ ಕನ್ನಡದ ಕಾದಂಬರಿಗಳು ಕೂಡ ಕಾದಂಬರಿ ಅಂತ ಹೆಸರು ಬಂತು. ಈ ಹೆಸರು ಬಂದದ್ದೇ ಬಾಣಭಟ್ಟನ ಆ ಕಾದಂಬರಿಯಿಂದ. ಏನು ಭಗವಂತನ ವರ್ಣನೆ ಇದೆ, ಏನೂ ಇಲ್ಲ, ವ್ಯರ್ಥ. ಓದಿದ್ರೆ ಬೇಸರ ಆಗ್ತದೆ ಅಷ್ಟೆ. ಸಂಸ್ಕೃತ ಸಾಹಿತ್ಯ ಅಭ್ಯಾಸ ಮಾಡಿಸ್ಬೇಕಂತ ನಮಗೊಂದು ಹಿಂದೆ ಓದಿಸಿದ್ದು ಒಂದೊಂದು ಭಾಗ. ಈಗ ಅದನ್ನೇನು ಓದ್ಲಿಕ್ಕೆ ಹೋಗೋದಿಲ್ಲ ನಾವು. ಭಗವಂತನ ಮಹಿಮೆಯನ್ನು ವರ್ಣನೆ
ಮಾಡುವಂತಹ ಏನಾದರೂ ಹಾಡಿದ್ರೆ, ಸಂಗೀತ ಇದ್ದರೆ ಸಜ್ಜನರು ಅದನ್ನು ಕೇಳ್ತಾರೆ. ಅದರಲ್ಲಿ ಉಳಿದ ಕೆಲವು ಕಾವ್ಯಗಳಿಗೆ ಹೋಲಿಸಿದ್ರೆ ಆ ಕಾವ್ಯದಷ್ಟು ಕಾವ್ಯ ಸೌಂದರ್ಯ, ಸಾಹಿತ್ಯದ ಸೌಂದರ್ಯ ಆದರೂ ಇಲ್ಲದೆ ಹೋದರೂ ತೊಂದರೆ ಇಲ್ಲ. ಭಗವಂತನ ವರ್ಣನೆ ಮಾಡ್ತದಲ್ಲ, ಅಷ್ಟು ಸಾಕು. ಅದೇ ಮಹತ್ವದ್ದು. ಜನರ ಪಾಪ ಕಳೀತದೆ ಅದು. ಈ ಶಾಸ್ತ್ರಜ್ಞಾನ ಏನಿದೆ ನಮಗೆ ಮೋಕ್ಷವನ್ನು ಕೊಡಿಸುವಂಥದ್ದು. ಶಾಸ್ತ್ರಜ್ಞಾನ ಬೇಕಾದಷ್ಟು ಬಂತು, ಪುಸ್ತಕ ಓದಿದೆವು, ಶಾಸ್ತ್ರಜ್ಞಾನ ಬಂತು, ಪರೋಕ್ಷ ಜ್ಞಾನ. ಅದು ಇನ್ನೂ ಭಕ್ತಿ ಮೂಡಿಲ್ದೆ ಹೋದರೆ ಆ ಜ್ಞಾನದಿಂದ ಏನು ಉಪಯೋಗ ಇಲ್ಲ. ಚೆನ್ನಾಗಿ ಪ್ರವಚನ ಮಾಡ್ಬೋದು, ಸಂಭಾವನೆ ತಗೊಳ್ಬೋದು, ಅದ್ಭುತವಾಗಿ ಪ್ರವಚನ ಮಾಡಿದ್ರು ಅಂತ ಅನಿಸ್ಕೋಬಹುದು. ಆದರೆ ಭಕ್ತಿ ಮೂಡಿಲ್ದೆ ಹೋದರೆ ಅಂತಹ ಶಾಸ್ತ್ರಜ್ಞಾನದಿಂದ ಏನು ಉಪಯೋಗ ಇಲ್ಲ, ಪರೋಕ್ಷ ಜ್ಞಾನದಿಂದ ಉಪಯೋಗ ಇಲ್ಲ, ಮೋಕ್ಷ ಸಾಧನೆ ಆಗೋದೂ ಇಲ್ಲ. ಹೀಗಿರುವಾಗ ನಾವು ಕಾಮ್ಯ ಕರ್ಮಗಳನ್ನು ಮಾಡಿ ನಾನಾ ಥರದ ಆಸೆಗಳನ್ನು ಇಟ್ಕೊಂಡು ಏನೇನೋ ಕೆಲಸಗಳನ್ನು ಮಾಡಿದರೆ, ಆ ಮೂಲಕ ಅದನ್ನು ಭಗವಂತನಿಗೆ ಅರ್ಪಣೆನೂ ಮಾಡದೆ ಹೋದರೆ, ಭಗವಂತ ಮಾಡಿಸಿದ್ದಾನೆ ಈ ಕರ್ಮ ಅನ್ನೋ ಎಚ್ಚರ ಇರಬೇಕು. ಆ ಥರ ಭಗವಂತನಿಗೆ ಅರ್ಪಣೆನೂ ಮಾಡದೆ ಹೋದರೆ ಅಂಥ ಕೆಲಸದಿಂದ, ಅಂಥ ಒಂದು ಕಾರ್ಯದಿಂದ ಆಗಬೇಕಾದ್ದೇನು, ಏನೂ ಫಲ ಸಿಗೋದಿಲ್ಲ ಅದರಿಂದ. ಶಾಸ್ತ್ರದಲ್ಲಿರುವ ಪಾಂಡಿತ್ಯವೇ ನಮ್ಮನ್ನ ಉದ್ಧಾರ ಮಾಡೋದಿಲ್ಲ, ಯಾಕಂದ್ರೆ ಭಕ್ತಿ ಇಲ್ಲದೆ ಹೋದರೆ. ಇನ್ನು ಜ್ಞಾನವೇ ಇಲ್ಲದೆ ಹೋದರೆ ಬರೇ ಕರ್ಮ ಅಂತ ಅನ್ನೋದು ನಮ್ಮನ್ನು ಹೇಗೆ ಉದ್ಧಾರ ಮಾಡ್ತದೆ? ಹೀಗೆ ಭಗವಂತನ ಜ್ಞಾನ ಬಹಳ ಮುಖ್ಯ, ಭಕ್ತಿ ಬಹಳ ಮುಖ್ಯ. ಅದಿಲ್ಲದೆ ಹೋದರೆ ಏನೂ ಕೂಡ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನೀವು ಇವತ್ತು ಎಲ್ಲ ಜನರಿಗೂ ಕೂಡ ಭಗವಂತನ ಮಹಿಮೆಯನ್ನು ಸ್ಪಷ್ಟವಾಗಿ ತಿಳಿಸುವಂಥ ಒಂದು ಗ್ರಂಥವನ್ನು ರಚನೆ ಮಾಡಿದೆ. ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತಂ. ಸಮಾಧಿ ಭಾಷೆಯಿಂದ ಸ್ಪಷ್ಟವಾಗಿ ನೋಡಿದ ಕೂಡಲೇ ಭಗವಂತನ ಮಹಿಮೆ ಇದೆ ಅಂತ ಗೊತ್ತಾಗಬೇಕು. ಅಂಥ ಗ್ರಂಥವೊಂದನ್ನು ರಚನೆ ಮಾಡಿರಿ. ಯಾಕೆಂದರೆ ನೀವು ಏನು ಕಾಣ್ತೀರಿ, ಸತ್ಯವನ್ನೇ ಕಾಣ್ತೀರಿ. ವ್ಯಾಸರು ನೀವು ಜಗತ್ತಿಗೆ ತತ್ವೋಪದೇಶ ಮಾಡಬೇಕು ಅನ್ನೋ ವ್ರತ ತೊಟ್ಟವರು ನೀವು. ನಿಮ್ಮ ಕೀರ್ತಿ ಎಲ್ಲ ಕಡೆ ಹರಡಿದೆ. ಉರುಕ್ರಮಸ್ಯ ಅಖಿಲ ಬಂಧ ಮುಕ್ತೆಯೇ. ಎಲ್ಲರ ಇಡೀ ಸಮಾಜಕ್ಕೆ ಏನು ಸಂಸಾರದ ಬಂಧನ ಇದೆ, ಆ ಸಂಸಾರದ ಬಂಧನ ಎಲ್ಲ ಹೋಗಬೇಕು. ಭಗವಂತನ ಮಹಿಮೆ ಎಲ್ಲ ಕಡೆ ಸಿಗಬೇಕು, ಜನರಿಗೆ ದೊರೆಯುವಂತಾಗಬೇಕು. ಅದಕ್ಕಾಗಿ ಸ್ಪಷ್ಟವಾದ ಮಾತುಗಳಿಂದ, ಮಹಾಭಾರತದಂತೆ ಅಸ್ಪಷ್ಟತೆ ಬೇಡ, ಸಂಕೀರ್ಣವಾಗಿರೋದು ಬೇಡ. ಮಹಾಭಾರತದಲ್ಲಿ ಭಗವಂತನ ಮಹಿಮೆ ಇದೆ, ಆದರೆ ಬೇರೆ ಬೇರೆ ಏನೋ ವಿಷಯಗಳು ವರ್ಣಿತ ಆಗಿವೆ. ಅದನ್ನು ಹಾಗೆ ಬೇಡ, ಸ್ಪಷ್ಟವಾಗಿ ತಿಳಿಯುವಂತೆ ಭಗವಂತನ ಮಹಿಮೆಯೇ ಎದ್ದು ಕಾಣುವಂಥ ಒಂದು ಗ್ರಂಥವನ್ನು ರಚನೆ ಮಾಡಿರಿ. ಅದೇ ಭಾಗವತ, ಅದನ್ನು ರಚನೆ ಮಾಡಿರಿ ಅಂತ ಅವ್ರು ಕೇಳ್ಕೊಂಡ್ರು. ಅಲ್ಲಿಗೆ ಈ 1ನೇ ಸ್ಕಂದದ 5ನೇ ಸರ್ಗದ 13ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಸಮಾಪ್ತ ಆಗಿದೆ. ಖುಷಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿರಿಸ್ತಾನೆಂದು ಖುಷಿಗೆ ಹಾಕಿದಿರೋ ಇನ್ನು ಶ್ರೀಕೇಶನ ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವ ದೋಷ ರಾಶಿ ನಾಶ ಮಾಡು ಶ್ರೀಕೇಶವ ಶ್ರೀಕೃಷ್ಣಾರ್ಪಣ.